ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಪ್ತಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತ್. ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮತ್ಕುಣದೋಷಚಿಂತನ ವಿಧೌ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟುತರೆ. ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಶ್ರೀಕೃಷ್ಣ ಚಾರಿತ್ರ ಮಂಜರಿ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಕೃಷ್ಣ ಚಾರಿತ್ರ ಮಂಜರಿ ಮುಂದುವರಿಸೋಣ. ಇದರ ಜೊತೆಗೆ ಎಲ್ಲ ಶ್ರೋತೃಗಳಿಗೆ ಒಂದು ಸೂಚನೆ. ಅಶ್ವಿನ ಶುಕ್ಲ ಪೂರ್ಣಿಮೆಯಿಂದ ಅಂದರೆ 6ನೇ ತಾರೀಖಿನಿಂದ ಕಾರ್ತಿಕ ಸ್ನಾನ ಪ್ರಾರಂಭವಾಗಿದೆ. ಅದರ ಜೊತೆಯಲ್ಲಿ ಕಾರ್ತಿಕ ದೀಪೋತ್ಸವವು ಕೂಡ ಪ್ರಾರಂಭವಾಗಿದೆ. ಶಾಸ್ತ್ರದ ಪ್ರಕಾರ ದಿನಾಲು ಸೂರ್ಯೋದಯದ ಪೂರ್ವದಲ್ಲಿ ಸ್ನಾನ ಮಾಡಿ ಕಾರ್ತಿಕ ಸ್ನಾನವನ್ನು ಮಾಡಿ ಭಗವಂತನ ಪೂಜೆಯನ್ನು ಮಾಡಿ ಆನಂತರ ಬೆಳಿಗ್ಗೆ ಮತ್ತು ಸಾಯಂಕಾಲ
ದೇವರ ಎದುರಿಗೆ ದೀಪ ಹಚ್ಚಿ ಕಾರ್ತಿಕೋತ್ಸವ ಮಾಡಬೇಕು ಅಂತ ನಿಯಮ ಇದೆ. ಕಾರ್ತಿಕ ದೀಪೋತ್ಸವ ನಮ್ಮ ವಿದ್ಯಾಪೀಠದಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂತಹ ಪ್ರಾತಸ್ಮರಣೀಯ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಸ್ಥಾಪನೆ ಮಾಡಿದ ವೆಂಕಟೇಶ ದೇವರು, ಶ್ರೀದೇವಿ, ಭೂದೇವಿ ಹಾಗೂ 10 ಜನ ಗುರುಗಳ ವೃಂದಾವನದ ಸನ್ನಿಧಾನ ಇದೆ. ಈ ಹರಿವಾಯು ಗುರುಗಳ ಎದುರಿನಲ್ಲಿ ದಿನಾಲು ನಾವು 72 ದೀಪಗಳನ್ನು ಬೆಳಗಿಸ್ತೇವೆ. 72 ಸಂಖ್ಯೆಯ ಉದ್ದೇಶ, ನಮ್ಮಲ್ಲಿ ಶರೀರದಲ್ಲಿ 72,000 ನಾಡಿಗಳಿವೆ. 36,000 ಬಲಬದಿಯಲ್ಲಿ, 36,000 ಎಡಬದಿಯಲ್ಲಿ. ನಮ್ಮ ಶರೀರದಲ್ಲಿ ಪರಮಾತ್ಮ 36,000 ದಂಪತಿ ರೂಪದಿಂದ ವಿರಾಜಮಾನನಾಗಿದ್ದಾನೆ. ಅವನನ್ನು ಸಂತೋಷಪಡಿಸುವುದಕ್ಕೋಸ್ಕರ ನಾವು ಪ್ರತಿದಿನ ಅಶ್ವಿನ ಪೌರ್ಣಿಮೆಯಿಂದ ಪ್ರಾರಂಭ ಮಾಡಿಕೊಂಡು ಕಾರ್ತಿಕ ಪೂರ್ಣಿಮೆವರೆಗೂ 1 ತಿಂಗಳು ಕಾರ್ತಿಕೋತ್ಸವವನ್ನು ಮಾಡ್ತೇವೆ, ದೀಪೋತ್ಸವವನ್ನು ಮಾಡ್ತೇವೆ. ನಮ್ಮಲ್ಲಿರುವ ಆ ಪರಮಾತ್ಮ 1000 ರೂಪದ ವಿಶ್ವಮಿಷ್ಣಕಾರಾದಿರುವ ಪರಮಾತ್ಮ 72,000 ದಂಪತಿಗಳು ಸಂತುಷ್ಟರಾಗಲಿ ಅಂತನ್ನೋ ಉದ್ದೇಶದಿಂದ ಇದಕ್ಕೆ ಗೃಹಸ್ಥರಾಗಿರ್ತಕ್ಕಂಥ ತಾವು ಕೂಡ ಈ ಸೇವೆಯಲ್ಲಿ ಭಾಗವಹಿಸಬಹುದಾಗಿದೆ. 1 ದಿನದ ದೀಪೋತ್ಸವದ ವ್ಯಯ ಖರ್ಚು 1,008 ರೂಪಾಯಿ. ನೀವು ನಿಮ್ಮ ಹೆಸರು ಗೋತ್ರ ಸಹಿತವಾಗಿ 1,008 ರೂಪಾಯಿಯನ್ನು ಕಳಿಸಿದರೆ ನಿಮ್ಮ ಹೆಸರಿನಲ್ಲಿ ಅವತ್ತಿನ ದಿವಸ ನಾವು ಸಂಕಲ್ಪ ಮಾಡ್ತೇವೆ. ಬೊಂಬಾಯಿಯಲ್ಲಿ ಪರಿಸರದಲ್ಲಿರ್ತಕ್ಕಂಥವ್ರು ಸ್ವತಃ ಬಂದು ಸಂಕಲ್ಪ ಮಾಡಿ ನಿಮ್ಮ ಕೈಯಿಂದಲೇ ದೀಪ ಹಚ್ಚಬಹುದು. ಯಾರಿಗೆ ಬರಲಿಕ್ಕಾಗೋದಿಲ್ಲ ಅವರು ಈ ರೀತಿಯಾಗಿ ತಮ್ಮ ಸೇವಾ ಹಣವನ್ನು ಕಳಿಸಿದರೆ ನಾವು ಅವರ ಹೆಸರಿನಲ್ಲಿ ಸಂಕಲ್ಪ ಮಾಡ್ತೇವೆ. ಸೂಚನೆ ಮಾಡುವುದು ನಮ್ಮ ಕರ್ತವ್ಯ, ಮಾಡಲೇಬೇಕು ಅಂತ ನಾವು ಆಗ್ರಹ ಇಲ್ಲ. ಸೇವೆ ನೀವು ಮಾಡದೇ ಇದ್ದರೂ ಕೂಡ ನಾವು ದಿನಾಲು ಸಂಕಲ್ಪ ಮಾಡುವಾಗ ನಮ್ಮೆಲ್ಲರ ಅಧ್ಯಾತ್ಮ ಬಂಧುಗಳ ಪ್ರವಚನ ಕೇಳುವವರ, ಶಿಷ್ಯರ, ಬಂಧು ಬಾಂಧವರ ಜೀವನದಲ್ಲಿ ಯಾವಾಗಲೂ ಜ್ಞಾನದ ದೀವಿಗೆ ಬೆಳೆಯಲಿ ಅಂತ ತಿಳ್ಕೊಂಡಂತನ್ನುವ ಉದ್ದೇಶದಿಂದ ದೀಪೋತ್ಸವ ಮಾಡ್ತೇವೆ. ಯಾರಿಗೆ ಅನುಕೂಲವಿದೆ ಸೇವೆ ಮಾಡಬಹುದು. ಇಷ್ಟು ಈ ಸೂಚನೆ ಕೊಡಬೇಕಾಗಿತ್ತು, ತಪ್ಪದೇ ಕೊಟ್ಟಿದ್ದೇವೆ. ಆನಂತರ ನಮ್ಮ ವಿದ್ಯಾಪೀಠದಲ್ಲಿ ದೀಪಾವಳಿ ಅಮಾವಾಸ್ಯೆಯ ದಿನ ನಾವು ತಪ್ಪದೇ ಮಹಾಲಕ್ಷ್ಮಿ ಯಾಗವನ್ನು ಮಾಡ್ತೇವೆ. ಆ ಮಹಾಲಕ್ಷ್ಮಿ ಯಾಗದಲ್ಲಿಯೂ ಕೂಡ ನೀವು ಭಾಗವಹಿಸಬಹುದಾಗಿದೆ. 5,000 ರೂಪಾಯಿ ಯಾಗದ ಯಾಜಮಾನ್ಯಕ್ಕೋಸ್ಕರ ಇದೆ. 2,000 ರೂಪಾಯಿ ಉಪಯಾಜಮಾನ್ಯಕ್ಕೋಸ್ಕರ ಸೇವಾ ವ್ಯವಸ್ಥೆ ಇದೆ. ಆನಂತರ 24ನೇ ತಾರೀಕು ಯಾರು 50 ವರ್ಷ ಒಂದು ದಿನವೂ ಬಿಡದೆ ಶ್ರೀಮನ್ ನ್ಯಾಯಸುಧಾ ಪಾಠವನ್ನು ಮತ್ತು ಮೂಲರಾಮದೇವರ ಪೂಜೆಯನ್ನು ಮಾಡಿ ಒಂದು ಇತಿಹಾಸವನ್ನು ನಿರ್ಮಿಸಿದರು. ಅಂತಹ ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥರ ಮಧ್ಯಾರಾಧನೆ ಇದೆ. ನಮ್ಮಲ್ಲಿ ಅವರ ಮೃತ್ತಿಕಾ ವೃಂದಾವನದ ಸನ್ನಿಧಾನ ಇರುವುದರಿಂದ ನಾವು ಅವರ ಆರಾಧನೆಯನ್ನು ಮಾಡುತ್ತೇವೆ. ಆರಾಧನೆಯಲ್ಲೂ ಕೂಡ ನೀವು ಭಾಗವಹಿಸಬಹುದು. ಅಷ್ಟೋದಕ ಸೇವೆ, ಪಂಚಾಮೃತ ಸೇವೆ ಇವುಗಳಿಗೆ ಪ್ರತ್ಯೇಕ 2,008 ರೂಪಾಯಿ ಸೇವಾ ಹಣ ಇದೆ. ಸತ್ಯಪ್ರಮೋದ ತೀರ್ಥರ ವೃಂದಾವನಕ್ಕೆ
ರೇಷ್ಮೆ ವಸ್ತ್ರದ ಸೇವೆ ಮಾಡ್ತಕ್ಕಂಥವರಿಗೆ 6,000 ರೂಪಾಯಿ ಖರ್ಚಾಗ್ತದೆ. ಯಾಕಂದರೆ ಈಗಿನ ದಿವಸ 5,500-6,000 ಕೆಳಗೆ ಶುದ್ಧ ರೇಷ್ಮೆ ಮಡಿ ಸಿಕ್ಕೋದಿಲ್ಲ. ಅದನ್ನು ನಾವು ಶುದ್ಧ ರೇಷ್ಮೆ ಮಡಿಯನ್ನು ನಾವು ಸಮರ್ಪಣೆ ಮಾಡ್ತೇವೆ. ಈ ಸೇವೆಗಳಲ್ಲಿ ಲಕ್ಷ್ಮೀಯಾಗದಲ್ಲಾಗಲಿ, ಆನಂತರ ಈಗ ಕಾರ್ತಿಕ ದೀಪೋತ್ಸವದಲ್ಲಾಗಲಿ, ಅಥವಾ ಸತ್ಯಪ್ರಮೋದ ತೀರ್ಥರ ಶ್ರೀಪಾದಂಗಳವರ ಆರಾಧನೆಗಾಗಲಿ, ನೀವೆಲ್ಲರೂ ಯಾರಿಗೆ ಭಾಗವಹಿಸುವ ಇಚ್ಛೆ ಇದೆ ಪ್ರತ್ಯಕ್ಷವಾಗಿ ಬಂದು ಅಥವಾ ಪ್ರತ್ಯಕ್ಷವಾಗಿ ನಿಮ್ಮ ಹೆಸರು ಗೋತ್ರಗಳನ್ನು ಕರೆಸಿ ಈ ಸೇವೆಯನ್ನು ಮಾಡಬಹುದು. ಈ ಅವಕಾಶ ಇದೆ. ನಿಮ್ಮೆಲ್ಲರಿಗೂ ಈ ಒಂದು ವ್ಯವಸ್ಥೆ ಇದೆ ಅಂತ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದೇವೆ. ಕೃಷ್ಣ ಚಾರಿತ್ರ ಮಂಜರಿಯ ಸಂದರ್ಭವನ್ನು ನೋಡೋಣ. ನಿನ್ನೆ ಪರಮಾತ್ಮ ಮಥುರೆಯಲ್ಲಿ ಶಿವಧನುಷ್ಯವನ್ನು ಭಂಗ ಮಾಡಿ ಕಂಸನು ಕಳಿಸಿದ ಸೈನಿಕರನ್ನು ಸಂಹರಿಸಿ, ಕುವಲಯಾಪೀಡವನ್ನು ಸಂಹರಿಸಿ, ಚಾಣೂರ ಮುಷ್ಟಿಕರನ್ನು ಸದೆಬಡೆದು 23 ಅಕ್ಷೋಹಿಣಿ ಸೈನ್ಯದ ಎದುರಿನಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ವಿಚಾರವನ್ನು ಶಾರ್ವಂ ಭಂಕ್ವಾ ಧನುರ್ಯೋ ಬಲಮಪಿ ಧನುಷೋ ರಕ್ಷಕಂ ಕುಂಜರಂ ತಂ ಬಲ್ಲಾಂಶ್ಚಾಣೂರಪೂರ್ವಾನ್ ಅಪಿ ಸಹಸಹಜೋ ಮರ್ದಯನ್ ಅಲ್ಲಿವರೆಗೂ ಬಂದಿದೆ. ಆನಂತರ ಮಂತುಂಗ ಮಂಚಾತ್ ಭೋಜೇಶಂ ಪಾತಯಿತ್ವಾ ವ್ಯಸುಮಕೃತ ನಿಜಾನ್ ನಂದಯನ್ ಪ್ರಾಪ್ಯ ಗರ್ಗಾತ್ ವೈಜಂ ಸಂಸ್ಕಾರಮಾಪ್ತಃ ಗುರುಮತ ವಿದಿತೋ ಅಶೇಷ ವಿದ್ಯೋ ಅವತಾಮ್ನಃ ಅಂತನ್ನು ಉಳಿದ 2 ಲೈನಿನ ವಿವರಣೆ ಈಗ ಸದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸೋಣ. ಅಕ್ಷೋಹಿಣಿ ಸೈನ್ಯ ಸುಮಾರು 46ರಿಂದ 50 ಲಕ್ಷ ಸೈನ್ಯ. ಕೃಷ್ಣ ಬಲರಾಮ ಇಬ್ಬರೇ ಎದುರಾಳಿಗಳು. ಅವರ ಹೊಡೆತ ಇಷ್ಟಿತ್ತೆಲ್ಲ ಒಂದು 15-20 ನಿಮಿಷದ ಅವರ ಬಾಣಗಳ ಹೊಡೆತದ ರಭಸಕ್ಕೆ ಗಾಬರಿಯಾಗಿ ಎಷ್ಟೋ ಸೈನಿಕರು ಸತ್ತೋದ್ರು, ಉಳಿದ ಸೈನ್ಯ ಓಡಿಹೋಯ್ತು. ಆನಂತರ ಪರಮಾತ್ಮ ರಥದಿಂದಲೇ ಆ 24 ಫೀಟ್ ಎತ್ತರದ ಮಂಚದ ಮೇಲೆ ಸ್ಟೇಜ್ ಮೇಲೆ ಕೂತಿದ್ದಲ್ಲ ಕಂಸ, ಅಲ್ಲಿಂದ ಜಿಗಿದ ನೋಡಿ ಪರಮಾತ್ಮ. ಅವನ ಶಿಷ್ಯನಾದ ಹನುಮಂತ, ಹಿಂದಿನ ಅವತಾರದ ಹನುಮಂತ ಸಮುದ್ರವನ್ನೇ ಹಾರಿದ ಮೇಲೆ ಪರಮಾತ್ಮನಿಗೆ ಆಗಲಿಕ್ಕಾಗೋದಿಲ್ವೇ? ಜಿಗಿದ ಕಂಸ ನೋಡುವಷ್ಟರಲ್ಲಿ ಅವನ ಬದಿಗೆ ನಿಂತ ಎಡಗೈಯಿಂದ ಕಿರೀಟವನ್ನು ಹಾರಿಸಿದ. ಆನಂತರ ಅವನು ಕೂದಲಿಡಿದು ನೆಲಕ್ಕೆ ದಬ್ಬಿದ್ದಾನೆ. 24 ಫೂಟಿಂದ ಕೆಳಗೆ ದಪ್ಪನೆ ಕಂಸ ಬಿದ್ದು ಬಿಡ್ತಾನೆ. ಭೋಜೇ ಶಂಪಾಸಯಿತ್ವ, ಏನಿಲ್ಲ 2 ಅಥವಾ 3 ಗುದ್ದು ಕೊಟ್ಟಿರಬೇಕು. ಕಂಸ ಖಲಾಸ್. ಸೋದರ ಮಾವ, ಕನ್ನಡದಲ್ಲಿ ಗಾದೆ ಮಾತಿದೆ, ತಾಯಿ ಸತ್ತರು ಸೋದರ ಮಾವ ಇದ್ದರೆ ತಾಯಿ ಇದ್ದಂತೆ ಅಂತ ತಿಳ್ಕೊಂಡು ಅಂತ ಹೇಳಿ ನಮ್ಮಲ್ಲಿ ಗಾದೆ ಮಾತಿದೆ. ಆದರೆ ಪರಮಾತ್ಮನ ನ್ಯಾಯಾಲಯದಲ್ಲಿ ನಾನು, ನನ್ನವರು, ಅವ್ರು ಮಾಡಿದ್ದೆಲ್ಲ ಬಾರಖೂನಿ ಮಾಫ್, ಈ ರೀತಿಯಾಗಿರ್ತಕ್ಕಂಥ ಸಂದರ್ಭ ಇಲ್ಲ. ತಪ್ಪು ತಪ್ಪೆ, ಯಾರು ತಪ್ಪು ಮಾಡಿದರೂ ತಪ್ಪು. ಅಸುರನಾದ ದ್ರುಮಿಲನಿಂದ ಹುಟ್ಟಿ ಆಸುರಿ ಸ್ವಭಾವದಿಂದ ತನ್ನ ಅಪ್ಪನನ್ನೇ ಕಾರಾಗೃಹದಲ್ಲಿ ಇಟ್ಟು ಎಲ್ಲ ಯಾದವರು, ವೃಷ್ಣಿಗಳು, ಅಂಧಕರು ಎಲ್ಲರಿಗೂ ಪೀಡೆಯನ್ನು ಕೊಡ್ತಾ ಇರತಕ್ಕಂತಹ
ಆ ಕಂಸನ ಸಂಹಾರ ಆಗಬೇಕಾದದ್ದು ಅತ್ಯಂತ ಅವಶ್ಯಕವಾಗಿತ್ತು. ಯಾವನನ್ನು ಮುಂದೆ ಮಾಡಿಕೊಂಡು ಜರಾಸಂಧ ಪ್ರಜಾರಾಜ್ಯವನ್ನೇ ನಿರ್ನಾಮ ಮಾಡಲು ಪ್ರಯತ್ನಿಸಿದ್ದನೋ ಅಂಥವನಿಗೆ ಬುದ್ಧಿ ಕಲಿಸಬೇಕಾಗಿತ್ತು. ಎರಡನೇದು, ನಿನ್ನೆ ನಾನು ಹೇಳಿದಂತೆ 96% ಹಿಂದೂಸ್ತಾನವನ್ನು ತನ್ನ ಕೈಲಿಟ್ಟುಕೊಂಡು ಸುಮಾರು 21,800 ರಾಜಕುಮಾರರನ್ನು, 16,100 ರಾಜಕುಮಾರಿಯರನ್ನು ಬಲಿ ಕೊಡಬೇಕು ಅಂತೇಳಿ ತಯಾರು ಮಾಡಿದ ಆ ಜರಾಸಂಧ ನರಕಾಸುರರಿಗೆ ಬುದ್ಧಿ ಕಲಿಸಬೇಕು ಅಂತನ್ನುವ ದೃಷ್ಟಿಯಿಂದ ಶ್ರೀಕೃಷ್ಣ ತಾನು ಹಾವು ಹೆಡೆ ತೆಗೆದಾಗ ಹೆಡೆ ಮೇಲೆ ಹೊಡೆದು ಕೊಲ್ಲಿಕ್ಕೆ ಬರ್ತದೆ. ಇಲ್ಲರ ಹಾವಿನ ತಲೆಯ ಮೇಲೆ ಪೆಟ್ಟು ಹಾಕೋದು ಭಾಳ ಕಠಿಣ. ಯಾಕಂದ್ರೆ ಸುಳು ಮುಂದೆ ಎಲ್ಲೋ ಸಂದೆಯಲ್ಲಿ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ಹಾವನ್ನು ಹಿಡಿತಕ್ಕಂಥವ್ರು ಏನು ಮಾಡ್ತಾರೆ, ಮೊದಲು ಅದರ ಬಾಲಕ್ಕೆ ಹೊಡಿತಾರೆ. ಆಗ ಅದು ಬುಸ್ ಅಂತ ತಿಳ್ಕೊಂಡು ಅಂತೇಳಿ ಹೆಡೆ ತೆಗಿತಾರೆ. ಹೆಡೆ ಮೇಲೆ ಹೊಡೆದು ಅದನ್ನು ವಶ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಅದಕ್ಕೆ ಆ ಜರಾಸಂಧನ ಎಡೆಯನ್ನು ತಾನು ತುಳಿದು ನಾಶಪಡಿಸಬೇಕು ಅಂತನ್ನೋ ಉದ್ದೇಶದಿಂದ ಅವನ ಬಾಲದಂತಿರುವ ಕಂಸನನ್ನು ಸಂಹಾರ ಮಾಡಿದ್ದ. ಇವನು ಕೃಷ್ಣ ಭಕ್ತರನ್ನು ತನ್ನ ಕಡೆಗೆ ಆಕರ್ಷಿಸಿಕೊಳ್ಳುವವನು. ಶ್ರೀಕೃಷ್ಣ ತಾಪಿನಿ ಉಪನಿಷತ್ ಪ್ರಕಾರ ಕೃಷಿರ್ಭೂ ವಾಚಕ ಶಬ್ದ ನಶ್ಯ ನಿರ್ವೃತ್ತಿವಾಚಕ. ಶ್ರೀಕೃಷ್ಣ ತಾಪಿನಿ ಉಪನಿಷತ್ನಲ್ಲಿ ಬಂದಿರತಕ್ಕಂಥ ವಿವರಣೆ, ಭೂ ಅಂತಿಕೊಂಡಂಥ ಲಿಂಗ ಶರೀರ, ಅದನ್ನು ದೂರ ಮಾಡಿ ಮೋಕ್ಷವನ್ನು ಕೊಡ್ತಕ್ಕಂಥವನಿಗೆ ಕೃಷ್ಣ ಅಂತ ತಿಳ್ಕೊಂಡಂತ ಹೆಸರು. ಆನಂದ ಕೊಡುವವನು ಕೃಷ್ಣ, ಆನಂದವನ್ನು ನಾಶಪಡಿಸುವವನು ಕಂಸ. ಕಮ್ ಅಂದರೆ ಸುಖ, ಸಂ ಅಂದರೆ ಸಂಹರತಿ. ಇನ್ನೊಬ್ಬರ ಸುಖವನ್ನು ಸಂಹಾರ ಮಾಡುವ, ನಾಶಪಡಿಸುವ ಕಂಸನನ್ನು ಕೃಷ್ಣ ಲಿಂಗ ಶರೀರವನ್ನು ಭಂಗ ಮಾಡಿ ಸ್ವರೂಪಾನಂದ ರೂಪವಾದ ಮೋಕ್ಷವನ್ನು ಕೊಡ್ತಕ್ಕಂಥ ವ್ಯಕ್ತಿ ಜನರಿಗೆ ಆನಂದವನ್ನು ಕೊಟ್ಟಿದ್ದ. ಆನಂತರ ಕಂಸನ ಸಂಹಾರವಾದ ಮೇಲೆ ಸಿಂಹಾಸನ ಖಾಲಿಯಾಗಬಾರ್ದು. ಕೃಷ್ಣ ತಾನಾಗೆ ಸಿಂಹಾಸನದಲ್ಲಿ ಕುಳಿತಿದ್ರೆ ಯಾರು ಕೇಳೋರು ಇರಲಿಲ್ಲ. ಯಾಕೆ ಅವನು ಸ್ವತಃ ಯಾದವ. ಆದರೆ ಕೃಷ್ಣನ ಜೀವನದ ಒಂದು ವೈಶಿಷ್ಟ್ಯ, ಕೊನೆಯವರೆಗೂ ಕಿಂಗ್ ಮೇಕರ್ ಆಗಿ ಉಳಿದನೇ ಹೊರತು ಶ್ರೀಕೃಷ್ಣ ರಾಜನಾಗಲಿಲ್ಲ. ಒಮ್ಮೆ ಶ್ರೀಕೃಷ್ಣ ರಾಜನಾಗುವ ಸಂದರ್ಭ ಬಂದಿತ್ತು. ಆ ಕಥೆ ಭಾಗವತದಲ್ಲಿಯೂ ಇಲ್ಲ, ಮಹಾಭಾರತದಲ್ಲಿಯೂ ಇಲ್ಲ. ಕಾಶ್ಮೀರದ ಕವಿಯಾಗಿರ್ತಕ್ಕಂಥ ರಾಜಶೇಖರ ಬರೆದ ರಾಜತರಂಗಿಣಿ ಅಂತನ್ನೋ ಒಂದು ಗ್ರಂಥ. ಆ ಗ್ರಂಥದಲ್ಲಿ ಈ ವರ್ಣನೆ ಬರ್ತದೆ. ಶ್ರೀಕೃಷ್ಣ ಕಾಶ್ಮೀರ ಪ್ರದೇಶದ ಮೇಲಿನಿಂದ ಗಾಂಧಾರ ಪ್ರದೇಶಕ್ಕೆ ಹೊರಟಿದ್ದ. ಅಲ್ಲಿರ್ತಕ್ಕಂಥ ದುಷ್ಟರನ್ನು ನೇಮನ ಮಾಡೋದಕ್ಕೋಸ್ಕರ. ಆವಾಗ ಕಾಶ್ಮೀರ ಪ್ರದೇಶವನ್ನು ಒಬ್ಬ ಮಹಾದೇವ ಅಂತ ಹೆಸರು, ನನ್ನ ಸರಿ ನೆನಪಿಗೆ ಬರ್ತಾ ಇಲ್ಲ, ಒಂದು ರಾಜ್ಯವನ್ನು ಆಳ್ತಾ ಇದ್ದ. ಅವನು ಕೃಷ್ಣನನ್ನು ತಡೆದ. ನನ್ನ ಅನುಮತಿ ಇಲ್ಲದೆ ಮುಂದೆ ಹೋಗುವಂತಿಲ್ಲ ಅಂತ. ಕಾಶ್ಮೀರ ಮುಖಾಂತರ ಖೈಬರ್ ಕಣಿವೆಯಿಂದ ಮುಂದೆ ಅಫ್ಘಾನಿಸ್ತಾನದಿಂದ ಕಂದಹಾರಕ್ಕೆ ಹೋಗಬೇಕಾಗಿತ್ತು ಕೃಷ್ಣನಿಗೆ. ಕೃಷ್ಣ ಹೇಳಿದ, ನನಗೂ ನಿನಗೂ ಏನು ದ್ವೇಷ ಇಲ್ಲಪ್ಪ, ಯಾಕೆ ನೀನು ದ್ವೇಷ ಮಾಡ್ತೀಯ, ನನಗೆ ಹೋಗ್ಲಿಕ್ಕೆ ದಾರಿ ಬಿಡು ಅಂತ. ಇಲ್ಲ ಕೃಷ್ಣ, ನನ್ನನ್ನು ಸೋಲಿಸದೆ ಮುಂದೆ ಹೋಗುವಂತಿಲ್ಲ. ಕೃಷ್ಣ ಹೇಳಿದ, ನೋಡಪ್ಪ, ಸುಮ್ಮನೆ ಸಾಯಬೇಡ. ಯಾಕೆ ಅಡ್ಡಿ ಬಂದವರನ್ನು ನಾನು ಬಿಡೋದಿಲ್ಲ, ಆದರೆ ನೀನು ಒಳ್ಳೆಯವನು.
ಆದ್ದರಿಂದಾಗಿ ನಿನ್ನನ್ನು ಕೊಲ್ಲೋ ವಿಚಾರ ನನಗಿಲ್ಲ, ಸುಮ್ಮನೆ ದಾರಿ ಬಿಟ್ಬಿಡು ಅಂತ ತಿಳ್ಕೊಂಡು ಅಂತ ಹೇಳಿದ. ಕೇಳಲಿಲ್ಲ. ಸೈನ್ಯ ಸಹಿತನಾಗಿ ಕೃಷ್ಣನ ಮೇಲೆ ಆಕ್ರಮಣ ಮಾಡಿದ. ಕೃಷ್ಣ ಅವನನ್ನು ಸಂಹರಿಸಿದ. ಸಿಂಹಾಸನ ಅರಾಜಕವಾಯಿತು. ಕಾಶ್ಮೀರದ ಸಿಂಹಾಸನ ಅರಾಜಕವಾಯಿತು. ಆಗ ಅಲ್ಲಿಯ ಪ್ರಜೆಗಳು, ರಾಣಿ ಎಲ್ಲರೂ ಮೂಲತಃ ಕೃಷ್ಣನ ಭಕ್ತರು. ಅವಳೆಲ್ಲರೂ ಕೃಷ್ಣ ರಾಜ್ಯ ಅರಾಜಕವಾಗಿದೆ, ನೀನೇ ರಾಜನಾಗಬೇಕು. ಆಗ ಕಾಶ್ಮೀರ ರಾಜನ ಹೆಂಡತಿ ಗರ್ಭಿಣಿ, 7 ತಿಂಗಳ ಬಸುರಿ. ಇವಳಿಗೆ ಮಗ ಆಗಿ ಆ ನಂತರ ಅವನು ಸಿಂಹಾಸನಕ್ಕೆ ಇರುವಷ್ಟು 10-12 ವರ್ಷ ದೊಡ್ಡವನಾಗುವವರೆಗೂ ನೀನು ಈ ರಾಜ್ಯವನ್ನು ಆಳಬೇಕು, ರಾಜ್ಯವನ್ನು ಅರಾಜಕ ಮಾಡಬೇಡ ಕೃಷ್ಣ ಅಂತ ತಿಳ್ಕೊಂಡು ಕೈ ಜೋಡಿಸಿ ಎಲ್ಲರೂ ಕೃಷ್ಣನಿಗೆ ಶರಣಾಗತರಾದರು. ಕೃಷ್ಣನಿಗೆ ಧರ್ಮ ಸಂಕಟ. ಇಲ್ಲೇ 12 ವರ್ಷ ಕೂತ್ಕೊಂಡ್ರೆ ಮುಂದೆ ಸಂಪೂರ್ಣ ಭಾರತ ದೇಶದ ಅದ್ಭುತವಾಗಿರ್ತಕ್ಕಂಥ ಭೂಭಾರ ಹರಣದ ಕಾರ್ಯ ಮಾಡಬೇಕಾಗಿದೆ. ಆ ರಾಜಕಾರಣ ಬೇರೆ ಇದೆ. ಈ ರಾಜನೀತಿ ಇಲ್ಲಿ ಎದ್ದು ಕೂತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿ ಕೃಷ್ಣ ಮಾಡಿದ ಉಪಾಯ ಗೊತ್ತೇ? ಅವನು ಹೇಳ್ದ, ರಾಜ ಹೋದರೆ ರಾಜ್ಯ ಅರಾಜಕವಾಗಿ ಆಗಬಾರ್ದು, ರಾಣಿ ರಾಜ್ಯವನ್ನು ಆಳ್ಬೋದು. ಮೊಟ್ಟ ಮೊದಲು ಹೆಣ್ಣಿನನ್ನು ರಾಜ್ಯದ ಸಿಂಹಾಸನದ ಮೇಲೆ ಕೂಡಿಸಿದ ಶ್ರೀಕೃಷ್ಣನ ರಾಜನೀತಿ, ರಾಜತರಂಗಿಣಿಯಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಆಗ ಅವನು ಹೇಳ್ತಾನೆ, ಹೆಣ್ಣು ಮಕ್ಕಳು ಸಮರ್ಥರಾಗಿರ್ತಾರೆ, ಸಂದರ್ಭ ಬಂದಾಗ ಜವಾಬ್ದಾರಿಯನ್ನು ಹೊತ್ತುಕೊಳ್ಬೇಕು. ಹೆಣ್ಮಕ್ಳು ಕೇವಲ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಉಪಕರಣ ಉಡಸಾರಣೆಯಲ್ಲಿ ಕೂಡ ಅವಶ್ಯಕತೆ ಇಲ್ಲ, ಮಾಡಬೇಕು. ಉಪಕರಣ ಉಡಸಾರಣೆ ಮಾಡೋದು, ಅಡುಗೆ ಮಾಡೋದು ದೇವರ ನೈವೇದ್ಯಕ್ಕೋಸ್ಕರ ಅಲ್ಲ, ಆ ಸೇವೆ ಮಾಡಬೇಕು. ಸಂದರ್ಭ ಬಂದಾಗ ಕೈಯಲ್ಲಿ ಶಸ್ತ್ರವನ್ನು ಕೂಡ ಹಿಡಿಬೇಕು ಅನ್ನೋದನ್ನು ಮೊಟ್ಟ ಮೊದಲು ಧರ್ಮಶಾಸ್ತ್ರದಲ್ಲಿ ಇಲ್ಲದೇ ಇರತಕ್ಕಂಥದ್ದನ್ನು ಅದನ್ನು ಜಾರಿಗೆ ತಂದಿರತಕ್ಕಂಥ ಒಬ್ಬ ಹೆಣ್ಣು ಮಗಳೂ ಕೂಡ ರಾಜಳಾಗ್ಬೋದು ಅಂತ ತಿಳ್ಕೊಂಡಂತೇಳಿ ಅನ್ನುವ ಆ ಒಂದು ವಿಶೇಷವಾದ ನಿಯಮವನ್ನು ಹಾಕಿಕೊಟ್ಟು ನಡೆಸಿರತಕ್ಕಂಥವನು ಶ್ರೀಕೃಷ್ಣ. ಅವನು ಆಗಲೂ ರಾಜನಾಗಲಿಲ್ಲ, ಸಿಂಹಾಸನ ತಾನಾಗೆ ಕರೆದು ಬಂದಿತ್ತು. ಮಥುರೆ ಸಿಂಹಾಸನ, ಆನಂತರ ದ್ವಾರಕಾ ಸಿಂಹಾಸನ, ಉಗ್ರಸೇನನನ್ನು ಕೂಡಿಸಿ ರಾಜ್ಯವನ್ನು ಅಳಿಸಿದನೇ ಹೊರತು ತಾನು ಕೊಡಲಿಲ್ಲ. ಇದು ಕೃಷ್ಣನ ರಾಜನೀತಿ. ಸಿಂಹಾಸನದ ಮೇಲೆ ಕುಳಿತರೆ ಒಂದು ಜುರಿಸ್ಟಿಕ್ಷನಲ್ಲಿ ಬಂಧಿತನಾಗ್ತಾನೆ. ಸ್ವತಂತ್ರ ಇದ್ದರೆ ಜಗತ್ತಿನಲ್ಲಿ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಜಗತ್ತಿಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಮಹಾನುಭಾವ ಶ್ರೀಕೃಷ್ಣ. ಉಗ್ರಸೇನನನ್ನು ಸಿಂಹಾಸನದ ಮೇಲೆ ಕೂಡಿಸಿ ಮಥುರೆ ರಾಜ್ಯವನ್ನು ಸುರಕ್ಷಿತವನ್ನಾಗಿ ಮಾಡಿದ್ದಾನೆ. ತಲೆಮರೆಸಿಕೊಂಡು ಹೋಗಿರ್ತಕ್ಕಂತಹ ಯಾದವರು, ವೃಷ್ಣಿಗಳು, ಅಂಧಕರು, ಇವರೆಲ್ಲ ಏನು ಒಂದು ಸಮೂಹಗಳಿಂದ ಒಂದು ಪ್ರಜಾರಾಜ್ಯ ಇತ್ತು, ಅವರೆಲ್ಲರೂ ಮತ್ತೆ ವಾಪಸ್ ತಿರುಗಿ ಬಂದಿದ್ದಾರೆ. ಮತ್ತೆ ಪುನಃ ಮಥುರೆಯ ರಾಜ್ಯ ಇದು ಅಜೇಯವಾಗಿ ಬೆಳೀಲಿಕ್ಕೆ ಪ್ರಾರಂಭವಾಗಿದೆ. ಈ ರೀತಿಯಾಗಿ ಎಲ್ಲ ಭಕ್ತರಿಗೂ ಎಲ್ಲರನ್ನೂ ಸಂತೋಷಪಡಿಸಿದ್ದಾನೆ. ಆನಂತರ ವಸುದೇವ ದೇವಕಿಯರು, ಕಂಸ ಸತ್ತಾಕ್ಷಣಕ್ಕೆ ಸಿಂಹಾಸ ಖಾಲಿಯಾಗಿ ಬಂದು ಉಗ್ರಸೇನನ್ನು ಕೂಡಿಸಿದ. ವಸುದೇವ ದೇವಕಿಯರನ್ನು ಬೇಡಿ ಹಾಕಿ ಕಂಸ ಕೂಡಿಸಿದ್ದ. ಅವ್ರು ಎದುರಿಗಿನ ಕೃಷ್ಣ ಅನ್ಕೊಳ್ಬೇಕು ಅಂತ ತಿಳ್ಕೊಂಡು ಅಂತೇಳಿ ಕೃಷ್ಣ ಓಡ್ತಾ ಬಂದ, ಅವರ ಬಂಧನವನ್ನು ಬಿಡಿಸಿದ, ಕಾಲಿಗೆ ಬಿದ್ದ. ವಸುದೇವ ದೇವಕಿಯರು ಒಪ್ಪಿಕೊಂಡಿದ್ದಾರೆ. ಒಂದೇ ಸವನ ಆನಂದಾಶಗಳನ್ನು ಸುರಿಸ್ತಾ ಇದ್ದಾರೆ. ಪರಮಾತ್ಮ ಸಾಮಾನ್ಯರಂತೆ ಮಾತನಾಡ್ತಾನೆ, ಅಪ್ಪ ಅಪ್ಪ ಕ್ಷಮಿಸ್ಬಿಡಿ,
ವಸುದೇವ ಗಾಬರಿ ಆಯ್ತು. ಕ್ಷಮಿಸ್ಬಿಡಿ. ಏನು ಕೃಷ್ಣ, ಕ್ಷಮಿಸುವಂಥ ಕೆಟ್ಟ ಕೆಲಸ ಏನು ಮಾಡಿದ್ದೆ ನೀನು? ಅಲ್ಲೋ ಕಂಸನನ್ನು ಸಂಹಾರ ಮಾಡಿ ಮತ್ತೆ ರಾಜ್ಯವನ್ನು ಸುಭಿಕ್ಷವನ್ನಾಗಿ ಮಾಡಿದ್ದಿ, ನಮಗೆ ಆನಂದವನ್ನು ಕೊಟ್ಟಿದ್ದಿ, ಮತ್ತೇನದು ಕ್ಷಮಿಸೋದು? ಇಲ್ಲ ಅಪ್ಪ, ಇನ್ನೂ ಸ್ವಲ್ಪ ಬೇಗ ಬರಬೇಕಾಗಿತ್ತಲ್ಲ ನಾನು. ಅಲ್ಲಿ ಏನು ಮಾಡಲಿ, ಅಲ್ಲಿ ದನಕಾಯಿ ಮುಂದೆ ಆ ಊರು ಹುಡುಗಿಯರೆಲ್ಲ ಗೋಪಿಕಾಸ್ತ್ರಿ ನನ್ನ ಬೆನ್ನೆತ್ತಿದ್ರು. ಅವರಿಗೆಲ್ಲ ಸಂತೋಷಪಡಿಸಿ ಸಮಾಧಾನ ಮಾಡಿ ಅದೆಲ್ಲ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಪಾಪ ನೀವು ಲೇಟಾಗಿ ಕಾರಾಗೃಹದಲ್ಲಿ ಇರಬೇಕಾಯಿತು. ಇನ್ನೊಂದು 2 ವರ್ಷ ಮೊದಲು ಬಂದಿದ್ದರೆ ನೀವು ಮೊದಲೇ ಮುಕ್ತನಾಗಿ ಮಾಡ್ಬೋದಾಗಿತ್ತು ಅಂತ ಸಾಮಾನ್ಯರಂತೆ ಮಾತನಾಡಿದಾಗ ವಸುದೇವ ದೇವಕಿಯವರು ಮಗ ದೇವರು ಅಂತ ನನ್ನ ಮರೆತು ಬಿಟ್ಟರು. ಹೌದು ಕೃಷ್ಣ, ಒಂದು 2 ವರ್ಷ ಮೊದಲು ಬಂದಿದ್ದು ಚೆನ್ನಾಗಿತ್ತು ಅಂತೇಳಿ. ಪರಮಾತ್ಮ ತನ್ನ ಈ ಒಂದು ಮೋಹಕವಾಗಿರ್ತಕ್ಕಂಥ ವ್ಯವಹಾರದಿಂದ ಎಲ್ಲರನ್ನೂ ಪರೀಕ್ಷೆ ಮಾಡ್ತಾನೆ. ಇವರು ನನ್ನನ್ನು ಸಾಮಾನ್ಯ ಮಾನವ ಅಂತ ತಿಳಿದುಕೊಳ್ತಾರೋ, ಇವರು ನನ್ನನ್ನು ಮಗ ಅಂತ ತಿಳ್ಕೊಂಡಂತೇಳಿ ಮೋಸ ಮಾಡ ಮಾನವ ಅಂತ ತಿಳ್ಕೊಳ್ತಾರೋ ಅಥವಾ ದೇವರನ್ನು ತಿಳ್ಕೊಳ್ತಾರೋ ಅಂತ ಅವ್ರನ್ನ ಪರೀಕ್ಷೆ ಮಾಡ್ತಾ ಇರ್ತಾರೆ. ರಾಜ್ಯ ಸುಭಿಕ್ಷವಾಯಿತು. ಆನಂತರ ಅಸ್ಥಿ ಪ್ರಾಪ್ತಿ. ಆ ಕಂಸನ ಹೆಂಡತಿಯರು, ಜರಾಸಂಧನ ಹೆಣ್ಮಕ್ಕಳು ಅಪ್ಪನ ಹತ್ರ ಹೋಗಿ ತಕರಾರು ಮಾಡಿದ್ದಾರೆ. ಅಪ್ಪ, ಕಂಸನಿಗೆ ಮದುವೆ ಮಾಡಿಕೊಟ್ಟು ಸುಖವಾಗಿರಬೇಕು ಅಂತಕೊಂಡಂತಂದರೆ ಆ 10 ವರ್ಷದ ಹುಡುಗ ಬಂದು ನಮ್ಮನ್ನು ವಿಧವೆಯರನ್ನಾಗಿ ಮಾಡಿಬಿಟ್ಟ. ಏನು ಮಾಡಬೇಕು? ನಿನ್ನ ಸೈನ್ಯವು ಅಂಜು ಬಂತು. 200 ಅಕ್ಷೋಹಿಣಿ ಸೈನ್ಯ ಆ ಇಬ್ಬರು ಹುಡುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲಪ್ಪ. ತಕರಾರು ಮಾಡಿದ್ರು. ಜರಾಸಂಧ ವಿಚಾರ ಮಾಡಿ ಹೆಸರಿರ್ತಕ್ಕಂಥ ಸ್ವಲ್ಪ ನಿಲ್ಲಿ ನೋಡೋಣ, ಏನಾದರೂ ವ್ಯವಸ್ಥೆ ಮಾಡೋಣ ಅಂಥೇಳಿ. ಈಗ ರಾಜನ ಸಿಂಹಾಸನ ಕೂಡಿಸಿ 1 ವಾರ ಆಗಿತ್ತು. ಕೃಷ್ಣ ಅಂದಾಗ ಇನ್ನೂ ನಮಗೆ ಉಪನಯನ ಆಗಿಲ್ಲ. ಗರ್ಗಾಚಾರ್ಯ ಹತ್ರ ಬಂದ್ರೆ, ಏನ್ರಿ ಗರ್ಗಾಚಾರ್ಯ, 8ನೇ ವಯಸ್ಸಿಗೆ ಮುಂಜುವೆ ಆಗಬೇಕು, ಮತ್ತು ನೀವು 10 ವರ್ಷ ಆಯ್ತು ನಮಗೆ. ಇಲ್ಲಪ್ಪ ನಡೀತದೆ, 12 ವರ್ಷ ತನಕ ಕ್ಷತ್ರಿಯರು ನಡೀತದೆ, ನಿಮ್ಮ ಮುಂಜುವೆ ಮಾಡ್ತೀನಿ ಅಂತ, ಉಪನಯನ ಮಾಡ್ತೀನಿ ಅಂತ. ಗೋಪಿಕಾಸ್ತ್ರೀಯರ ಆಸಕ್ತರಿಯನ್ನಾಡಿ ಗೋಪಕುಮಾರಿಕೆಯರ 1,00,000 ಮಕ್ಕಳನ್ನು ಪಡೆದ ಮೇಲೆ ಕೃಷ್ಣನಿಗೆ ತನ್ನ ಉಪನಯನದ ನೆನಪಾಗಿದೆ. ತಾತ್ಪರ್ಯ ಇಷ್ಟೇ, ನಾನು ನಿಮ್ಮಂತೆ ಸಾಮಾನ್ಯ ಮಾನವನಲ್ಲ, ನಾನು ಅಲೌಕಿಕ ಪುರುಷ, ನಿಮ್ಮ ನಡೆನುಡಿಗಳು ನನಗೆ ಬಂಧಕವಾಗಿಲ್ಲ ಅಂತನ್ನುವುದನ್ನು ಕೃಷ್ಣನಿಗೆ ತೋರಿಸಬೇಕಾಗಿದೆ. ನೀವು ಅನ್ಬೋದು, ಮೇಲಿಂದ ಮೇಲೆ ಕೃಷ್ಣ ದೇವರಂತ ಯಾಕೆ ಹೇಳ್ತೀರಿ? ಕೃಷ್ಣನೊಬ್ಬ ಮಹಾನಾಯಕ ಅಂತಿಕೊಂಡಂತ ಅನ್ನೋ ದೃಷ್ಟಿಯಿಂದ ಯಾಕೆ ವಿಚಾರ ಮಾಡೋದಿಲ್ಲ ನೀವು? ಮನುಷ್ಯರ ಮಧ್ಯದಲ್ಲಿ ಬಂದಿದ್ದಾನಲ್ಲ ಅವನು. ಇದೇ ಕೃಷ್ಣಾವತಾರದ ವೈಶಿಷ್ಟ್ಯ. ಕೃಷ್ಣ ಸಾಮಾನ್ಯ ಮಾನವನಾಗಿ ಬಾಳಲಿಲ್ಲ, ಹೆಜ್ಜೆ ಹೆಜ್ಜೆಗೂ ನಾನು ಅಲೌಕಿಕ ವ್ಯಕ್ತಿ, ದೇವರಂತಿಕೊಂಡಂತ ಅನ್ನೋದನ್ನು ತೋರಿಸಿದ್ದಾನೆ. ಇದು ಕೃಷ್ಣಾವತಾರದ ವೈಶಿಷ್ಟ್ಯ. ನನ್ನಲ್ಲಿ ನ್ಯೂನತೆ ಇಲ್ಲ, ಮಾನವ ಸಹಜವಾದಂಥ ನ್ಯೂನತೆ ನನ್ನಲ್ಲಿಲ್ಲ. ಆಧುನಿಕ ಸಾಹಿತ್ಯಕರು ಬೇಕಾದ ರೀತಿಯಿಂದ ಕಲ್ಪನೆ ಮಾಡಿಕೊಳ್ಳಲಿ, ಆದರೆ ನಾನು ದೇವರಾಗೆ ಜನರ ಎದುರಿಗೆ ಬಾಳ್ತೇನೆ. ಒಬ್ಬ ದೇವರು ಎದುರಿಗಿದ್ದರೆ ಜನರಿಗೆ ಎಷ್ಟು ನಿರ್ಭಯವಾಗಿರ್ತಾರೆ ಅಂತ ಅನ್ನೋದನ್ನು ನಾನು ತೋರಿಸಿಕೊಡ್ತೇನೆ. ಅದರ ಜೊತೆಗೆ ಅವರಿಗೆ ವ್ಯವಹಾರವನ್ನು ಕಲಿಸಿಕೊಡ್ತೇನೆ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ, ನಾನಿದ್ದಂತೆ ಇರಬೇಡಿ, ನಾನು ಹೇಳಿದಂತೆ ಇರಿ. ಯಾಕೆ ನಾನಿದ್ದಂತೆ ನೀವು ಇರಲಿಕ್ಕಾಗೋದಿಲ್ಲ. ರಾಮಾವತಾರದಲ್ಲಿ ನಾನಿದ್ದಂತೆ ಇರಿ ಅಂತ ತಿಳಿಸ್ಕೊಟ್ಟ. ಇಲ್ಲಿ ನಾನು ಹೇಳಿದಂತೆ ನೀವು ಮಾಡಿ ಅಂತ ಹೇಳಿ. ಬೈಜಂ ಸಂಸ್ಕಾರ ಮಾಪ್ತ ದ್ವೈಜಂ, ದ್ವಿಜ ಸಂಸ್ಕಾರವನ್ನು
ಆಗಿನ ಕಾಲಕ್ಕೆ ಉಪನಯನದಾಕ್ಷಣಕ್ಕೇನೆ ಪಿಕ್ನಿಕ್ ಹೋಗ್ತಿರಲಿಲ್ಲ. ಉಪನಯನ ಅಂತಿಕೊಂಡಂತಾರೆ ಉಪಗುರು ಸಮೀಪೆ ವನಯನ, ಗುರುಕುಲಕ್ಕೆ ಹೋಗೋದು ಅಂತ ಅರ್ಥ. ಸಾಂದೀಪಿನಿ ಅಂತ ತಿಳ್ಕೊಂಡಂತೇಳಿ ಭಾಳ ಯೋಗ್ಯರಾಗಿರ್ತಕ್ಕಂಥ ಒಳ್ಳೆ ತಪಸ್ವಿಗಳಾದ ಗುರುಗಳು ಗುರುಕುಲ ನಡೆಸ್ತಾ ಇದ್ದರು. ಕೃಷ್ಣ ಬಲರಾಮ ಅವರಲ್ಲಿ ಸೇರಿಕೊಂಡಿದ್ದಾರೆ. ಕೃಷ್ಣ ಹೇಳಿದ ಗುರುಗಳಿಗೆ ಏಕಾಂತದಲ್ಲಿ, ಗುರುಗಳೇ 10 ವರ್ಷ 12 ವರ್ಷ ಗುರುಕುಲದಲ್ಲಿ ಇರಲಿಕ್ಕೆ ನಾನು ಬಂದಿಲ್ಲ, ಅಷ್ಟು ಟೈಮು ನನ್ನ ಹತ್ರ ಇಲ್ಲ, ನಂಗೆ ಭಾಳ ದೊಡ್ಡ ವಿಶಾಲ ಕೆಲಸ ಇದೆ. ನಿಮ್ಮ ಆಶ್ರಮದಲ್ಲಿ 64 ದಿವಸ ಇರ್ತೇನೆ, ದಿನಕ್ಕೆ ಒಂದರಂತೆ 44 ವಿದ್ಯೆ ನನಗೆ ಕಲಿಸ್ಬೇಕು. ಆಗಿನ ಕಾಲದಲ್ಲಿ ಗುರುಕುಲದಲ್ಲಿ ಈಗಿನಾಗಿ 2 ಸಬ್ಜೆಕ್ಟು 3 ಸಬ್ಜೆಕ್ಟು ಗ್ರ್ಯಾಜುಯೇಟಿಗೆ ಇರ್ತಿರಲಿಲ್ಲ. ಪ್ರತಿಯೊಬ್ಬರು 44 ವಿದ್ಯೆ ಕಲಿಬೇಕಾಗಿತ್ತು. ಆ ರೀತಿ ಗುರುಗಳಿದ್ದರು. ಗುರುಕುಲದಲ್ಲಿ ಆ ವ್ಯವಸ್ಥೆ ಇತ್ತು. ಕೃಷ್ಣ 64 ದಿನಗಳಲ್ಲಿ ಎಲ್ಲ ವಿದ್ಯೆಗಳನ್ನು ಕಲಿತ ನಾಟಕವನ್ನು ಮಾಡಿದ್ದಾನೆ. ಗುರುಗಳಿಗೆ ಮೊದಲೇ ದಿವಸದಿಂದಲೇ ಗೊತ್ತಾಯಿತು ಇವನು ಶ್ರೀಹರಿ ಅಂತ. ಅವರು ವಿದ್ಯೆ ಕಲಿಸಲಿಲ್ಲ, ತಾವು ಕಲಿತ ವಿದ್ಯೆಯ ಪರೀಕ್ಷೆಯನ್ನು ಕೃಷ್ಣನ ಎದುರಿಗೆ ಕೊಟ್ಟಿದ್ದಾರೆ. ಪರಮಾತ್ಮ ಅವರಿಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅನುಗ್ರಹವನ್ನು ಮಾಡಿದ್ದಾನೆ ಸಂದೀಪಿನಿ ಋಷಿಗಳ ಮೇಲೆ. ಈ ವಿಚಾರವನ್ನು ಶ್ರೀಕೃಷ್ಣ ಚಾರಿತ್ರ ಮಂಜರಿಯಲ್ಲಿ ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳು ಈ ರೀತಿಯಾಗಿ ಹೇಳ್ತಾರೆ. ಭೋಜೇಶಂ ಪಾತಯಿತ್ವಾ, ಕಂಸನನ್ನು ದೊಡ್ಡ ಮಂಚರದಿಂದ ಕೆಳಗೆ ಬೀಳಿಸಿ, ವ್ಯಸುಂ ಅಕೃತ ನಿಜಾನ್ನಂದಯನ್, ಅವನನ್ನು ವ್ಯಸುಂ ಪ್ರಾಣಹೀನನನ್ನಾಗಿ ಮಾಡಿ, ನಿಜಾನ್ನ ನಂದಯನ್ ತನ್ನವರನ್ನು ಸಂತೋಷಪಡಿಸಿ, ಗರ್ಗಾತ್ ದ್ವೈಜಂ ಸಂಸ್ಕಾರಮಾಪ್ತಃ, ಗರ್ಗಾಚಾರ್ಯರಿಂದ ಉಪನಯನವನ್ನು ಅವರ ಪೌರೋಹಿತ್ಯದಲ್ಲಿ ಉಪನಯನವನ್ನು ಮಾಡಿಕೊಂಡು, ಆಪ್ತಃ ಗುರುಂ ಅಥ ಗುರುಗಳ ಹತ್ತಿರ ಬಂದು ಸಂದೀಪಿನಿ ಋಷಿಗಳ ಹತ್ತಿರ ಬಂದು, ವಿದಿತ ಅಶೇಷ ವಿದ್ಯಾ, ಎಲ್ಲ ವಿದ್ಯೆಗಳನ್ನು 64 ದಿನಗಳಲ್ಲಿ ಕಲಿತ ನಾಟಕ ಮಾಡಿದ ಶ್ರೀಹರಿ ಅವತಾತ್ನ ನಮ್ಮನ್ನು ಸಂರಕ್ಷಣೆ ಮಾಡಲಿ ಅಂತ ಹೇಳ್ಕೊಂಡು ಅಂತೇಳಿ ಶ್ರೀಕೃಷ್ಣನಿಗೆ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದಾರೆ. ಇಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಶ್ರೀಕೃಷ್ಣನ ಚರಿತ್ರೆಯ ವೈಶಿಷ್ಟ್ಯ. ಇದಾದ ನಂತರ 12ನೇ ಶ್ಲೋಕ. ದತ್ವಾ ಪುತ್ರಂ ಪ್ರವಕ್ತ್ರೆ ಪ್ರತಿಗತ ಮಧುರಃ ಸಾಂತ್ವಯನ್ ಉದ್ಧವಾ ಸ್ಯಾತ್ ಗೋಷ್ಠಸ್ಥಾನ್ನಂದಪೂರ್ವಾನ್ ಅರಮಯದ ಬಲಾಂ ಪ್ರೀತಿಕೃದ್ಯ ಶುಭಸ್ಯ ಅಕ್ರೂರಸ್ಯಾತತೇನ ವಿದಿತ ಪೃಥಾ ಪುತ್ರಕೃತ್ಯ ಜರಾಯಾಃ ಸೂನುಂ ನಿರ್ಭಿನ್ನ ಸೇನಂ ವ್ಯತನುತ ಬಹುಶಃ ವಿದ್ರುತಂ ನ ಸಪಾಯಾತ್. ಎಷ್ಟು ಘಟನೆ ಒಂದೇ ಶ್ಲೋಕದಲ್ಲಿ ಸೇರಿಸ್ತಾರೆ. ಸಂಕ್ಷೇಪ ವಿಸ್ತಾರಾಭ್ಯಾಂ ಪ್ರವದಂತೆ ಮನೀಷಿಣ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರದಲ್ಲಿ ಹೇಳಿದಂತೆ ರಾಘವೇಂದ್ರ ಸ್ವಾಮಿಗಳವರು ಅದ್ಭುತವಾದ ರೀತಿಯಲ್ಲಿ ವಿಷಯಗಳನ್ನು ಸಂಗ್ರಹ ಮಾಡ್ತಾರೆ. 64 ವಿದ್ಯೆಗಳನ್ನು ಕಲಿತ ನಂತರ ಶ್ರೀಕೃಷ್ಣ ಹೊರಟ ನಿಂತ. ಗುರುಗಳೇ, ಏನು ದಕ್ಷಿಣೆ ಕೊಡಲಿ, ನಿಮಗೇನು ಅಭಿಷ್ಟ ಇದೆ ಕೇಳಿ ಅಂತ ತಿಳ್ಕೊಂಡಂತೆ. ಗುರುಗಳು ಯಾವಾಗಲೂ ವಿರಕ್ತರು, ನಿಸ್ಪೃಹರಾಗಿದ್ದರು. ಇಲ್ಲ ಕೃಷ್ಣ, ನೀನು ನನ್ನ ಗುರುಕುಲದಲ್ಲಿ ಬಂದಿದ್ದು ನಮ್ಮನ್ನು ಉದ್ಧಾರ ಮಾಡಿ ಸಾಕು, ಇದಕ್ಕಿಂತ ಹೆಚ್ಚೇನು ಗುರುದಕ್ಷಿಣೆ ಏನು ಬೇಕು? ನಮ್ಮ ಮನೆಯಲ್ಲಿ 64 ದಿವಸ ನೀನು ದೇವರಿದ್ದೀಯ ಅಂತಂದಮೇಲೆ ನಾವು ಉದ್ಧತರಾಗಿದ್ದೇವೆ, ಮೋಕ್ಷ ನಿಶ್ಚಿತ. ಅದರಿಂದ ಏನು ದಕ್ಷಿಣೆ ಬೇಡ ಪರಮಾತ್ಮ, ಆಶೀರ್ವಾದ ಮಾಡಿ ಸಾಕು, ಅನುಗ್ರಹ ಮಾಡು ಅಂತ ತಿಳ್ಕೊಂಡು ಕೇಳ್ಕೊಂಡ್ರು.
ಆವಾಗ ಗುರುಗಳ ಹೆಂಡತಿ, ಸಂದೀಪಿನಿಗಳ ಹೆಂಡತಿ, ಕೃಷ್ಣ ಸ್ವಲ್ಪ ನಿಲ್ಲಪ್ಪ ಅಂತ ತಿಳ್ಕೊಂಡು ಅಂತೇಳಿ ಸ್ವಲ್ಪ ಒಳಗೆ ಬರ್ರಿ ಅಂತ ತಿಳ್ಕೊಂಡು ಕರೆದು, ಒಳಗೆ ಬರ್ರಿ ಅಂತ ಕರೆದ ಮೇಲೆ ಹೋಗದೇ ಇರ್ಲಿಕ್ಕೆ ಆಗಂಗಿಲ್ಲ. ಮನೆಯಲ್ಲಿ ಹೆಂಡತಿ ಮಾತು ಕೇಳದಿದ್ರೆ ಮುಂದೆ ನಮ್ಮ ಮರುದಿವ್ಸ ಊಟ ಸಿಗ್ಬೇಕಲ್ಲ. ಹೋದ್ರು. ಏನ್ರಿ ನಿಮ್ಮ ಬುದ್ಧಿನೇ ಇಲ್ಲಲ್ಲ ಅಂತ ಸ್ವಲ್ಪ ವಿಚಾರ ಮಾಡ್ಬೋದೇ ನೀವು. ಎಷ್ಟೇ ದೊಡ್ಡ ಪಂಡಿತನಾಗಲಿ, ಎಷ್ಟೇ ದೊಡ್ಡ ಅಧಿಕಾರಿ ಆಗಲಿ, ಮನೆಯೊಳಗೆ ಏಕಾಂತಲ್ಲಿ ಹೆಂಡತಿ ಕಡೆ ನಿಮ್ಮ ಬುದ್ಧಿ ಇಲ್ಲ ಅಂತ ಬಯಸ್ಕೊಳ್ಳೋದು ಸ್ವಾಭಾವಿಕ. ಯಾಕಂತಂದ್ರೆ ಅವ್ರು ವಿಚಾರ ಮಾಡೋದು ಬೇರೆ, ಇವನು ವಿಚಾರ ಮಾಡೋದು ಬೇರೆ. ಸಾಂದೀಪ ಋಷಿಗಳು ಹೇಳ್ತಾರೆ, ನನಗೇನು ಬುದ್ಧಿ ಇಲ್ಲ ಹೇಳು, ಏನು ಮಾಡಬೇಕಾಗಿತ್ತು ಅಲ್ರಿ. ಅವ್ನು ದೇವ್ರಂತ ಗೊತ್ತದ ನಿಮಗೆ. ಕೆಲವು ವರ್ಷಗಳ ಹಿಂದೆ, ಕೃಷ್ಣ ಬರೋಕ್ಕಿಂತ ಮೊದಲು, ಸಮುದ್ರ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ನನ್ನ ಮಗ ಸಮುದ್ರದಲ್ಲಿ ಮುಳುಗಿ ಸತ್ತು ಹೋಗ್ಬಿಟ್ಟ. ದೇವರು ಅಂತಂದ್ಮೇಲೆ ತಂದುಕೊಡೋ ಸಾಮರ್ಥ್ಯನೂ ನನಗದ. ಆದ್ದರಿಂದಾಗಿ ನಮ್ಮ ಮಗನನ್ನು ತಂದುಕೊಡು ಅಂತ ಯಾಕೆ ಹೇಳಬಾರ್ದು ನೀವು? ಗುರುದಕ್ಷಿಣೆ ಏನು ಬೇಕು ಅಂತ ಕೇಳಲಿಕ್ಕತ್ತ ನಾವು. ನಮಗಂತೂ ಬೇರೆ ಸಂತಾನ ಇಲ್ಲ. ಹೋಗಿ ಕೇಳ್ರಿ ದೇವರಿಗೆ, ಕೇಳಿದಿಲ್ಲ ಅಂತ ಅನ್ನೋದಿಲ್ಲ ದೇವರು. ಅದು ತಿಳ್ಕೊಂಡು ಅಂತ ಹೇಳಿ ಹೇಳ್ತಾನೆ. ಹೆಂಗಸರಿಗೆ ವ್ಯವಹಾರ ಜ್ಞಾನ ಭಾಳ ಜಾಸ್ತಿ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಗೃಹಿಣಿ ಗೃಹ ಮುಚ್ಚತೆ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಹೆಣ್ಮಕ್ಕಳಿಂದಲೇ ಮನೆ ಅಂತ ಅನ್ಸ್ಕೊಳ್ತಾರೆ. ಆದರೆ ಈಗಿನ ಕಾಲದಲ್ಲಿ ಗೃಹ ಉಚ್ಚತೆ ಅಲ್ಲ, ಗೃಹ ಮುಚ್ಚತೆ, ಮನೆ ಬಿಟ್ಟು ಹೋಗುವಂಗೆ ಮಾಡ್ತಾರೆ. ಎಲ್ಲರಲ್ಲ, ಕೆಲವರು. ನಾವೆಲ್ಲ ಮನೆಯೊಳಗೆ ಇಟ್ಬಿಟ್ಟಿದ್ದೀವಿ, ಇನ್ನು ಚಿಂತೆ ಮಾಡಬೇಕು. ಗೃಹಿಣಿ ಗೃಹ ಮುಚ್ಚತೆ ಬಂದರು ಕೃಷ್ಣ. ಮತ್ತು ಮನೆಯವ್ರು ಹೇಳ್ಯಾರ, ಮತ್ತು ಒಂದು ನಮ್ಮ ಗುರುದಕ್ಷಿಣೆ ಪೂರ್ಣ ಮಾಡಿದೆ. ಕೇಳ್ರಪ್ಪ, ತಂದು ಕೊಡ್ತೀನಿ ಗುರುಗಳು, ಹೇಳ್ರಿ. ಏನಿಲ್ಲ, ನಮ್ಮ ಮಗ ಸಮುದ್ರ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದ, ಅದೇ ಪಶ್ಚಿಮ ಸಮುದ್ರದೊಳಗೆ, ಪ್ರಭಾಸ ಕ್ಷೇತ್ರದ ಹತ್ತಿರದೊಳಗೆ. ಅಲ್ಲಿ ಮತ್ತು ಮುಳುಗೋಗಿ ಸತ್ತ. ಮುಳುಗೋದ್ನೂ ಯಾರು ತೊಗೊಂಡೋದ್ರೂ ಗೊತ್ತಿಲ್ಲ. ಸ್ವಲ್ಪ ತಂದು ಕೊಡ್ರಿ ಅಂತ. ಇಷ್ಟೇನಾ? ಮೋಕ್ಷ ಕೊಡು ಪರಮಾತ್ಮನಿಗೆ ಮೃತಪುತ್ರನ ತಂದು ಕೊಡ್ಲಿಕ್ಕೆ ಆಗೋದಿಲ್ಲೇನು? ಕೃಷ್ಣ ಆಗಲಿ ಅಂತ ತಿಳ್ಕೊಂಡಂತ ಆಗಲಿ ಅಂತ ಹೇಳಿ ಸಮುದ್ರ ಹತ್ರ ಬಂದ. ವರುಣ ಓಡಿ ಬಂದ, ಕೈ ಜೋಡಿಸಿದ. ಏನು ಪರಮಾತ್ಮ, ಏನು ಕೆಲಸ ಇತ್ತು? ಇಲ್ಲೇ ಪ್ರಭಾಸ ಕ್ಷೇತ್ರದಲ್ಲಿ ನಮ್ಮ ಗುರುಗಳ ಮಗ ಸ್ನಾನ ಮಾಡ್ಲಿಕ್ಕೆ ಬಂದಿದ್ದಂತ. ಮುಳುಗಾನ ಎಲ್ಲಿದ್ದಾನೆ, ಹೋಗು ತಳದೊಳಗೆ ಎಲ್ಲಿದ್ದಾನೆ ನೋಡಿ, ತಂದು ಕೊಡೋಂಗ. ವರುಣ ಹೇಳ್ದ, ಇಲ್ಲ, ಇಲ್ಲೇ ಶಂಖದ ರೂಪದಿಂದ ಪಂಚಜನ ಅಂತ ತಿಳ್ಕೊಂಡಂತನ್ನೋ ಒಬ್ಬ ಅಸುರ ಇದ್ದಾನೆ. ಆ ಅಸುರ ಗುರುಗಳ ಮಗನ ತಗೊಂಡು ಹೋಗ್ಬಿಟ್ಟಾನ, ಅಪಾರ ಮಾಡ್ಯಾನ. ಅವನ ಹತ್ರ ಹೋದ್ರೆ ಸಿಗ್ತದ ಅಂತ ತಿಳ್ಕೊಂಡಂತ ಹೇಳ್ದ. ನಾನು ಭಾಳ ಬಲಿಷ್ಠಿದ್ದಾನೆ, ನನಗೆ ಭಯ ಬರ್ತದೆ ಅಂತ ತಿಳ್ಕೊಂಡಂತ. ಇಷ್ಟೇನ? ಕೃಷ್ಣ ಸಮುದ್ರ ಜಿಗದ ಪಂಚಜನ ಹತ್ರ ಬಂದ. ಪಂಚಜನ ಹತ್ರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆವಾಗ ಪಂಚಜನ ಅವನ ಜೊತೆ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆವಾಗ ಯುದ್ಧಕ್ಕೆ ಬಂದ ಕ್ಷಣಕ್ಕೇನೆ ಕೃಷ್ಣ ವಿಚಾರ ಮಾಡಿದ, ಯುದ್ಧ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ತಿಳ್ಕೊಂಡು ಅಂಥೇಳಿ ಅವನ ಶರೀರದೊಳಗಿರ್ತಕ್ಕಂಥ ತನ್ನ ಮೊಮ್ಮಗ ವಾಯುದೇವರಿಗೆ, ವಾಯುದೇವರೇ, 5 ರೂಪದಿಂದ ಹೊರಗೆ ಬಂದುಬಿಡ್ರಿ ಅಂತ ತಿಳ್ಕೊಂಡು ಅಂತೇಳಿ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ 5 ರೂಪದಿಂದ ಹೊರಗೆ ಬಂದ ಕ್ಷಣಕ್ಕೇನೆ ಪಂಚಜನ ಇಷ್ಟೇಷ್ಟಿತನ ಸಾಯುವ ಅವಸ್ಥೆ ಬಂತು. ಪರಮಾತ್ಮ ನನ್ನನ್ನು ಕ್ಷಮಿಸು ಅಂತ ತಿಳ್ಕೊಂಡು, ಪರಮಾತ್ಮ ತಪ್ಪು ಮಾಡಿ ಕ್ಷಮಿಸೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಅವನನ್ನು ಸಂಹಾರ ಮಾಡಿ ಅವನು ಆಶ್ರಯಿಸಿಕೊಂಡಿರ್ತಕ್ಕಂಥ ಆ ಶಂಖವನ್ನು ತೆಗೆದುಕೊಂಡು ಬಂದ. ಅದೇ ಪಾಂಚಜನ್ಯ ಶಂಖ. ಪಾಂಚಜನ್ಯಂ ಹೃಷಿಕೇಶ ಮೂಲ ರೂಪದಲ್ಲಿರ್ತಕ್ಕಂಥ ಶಂಖ. ಅದು ಲಕ್ಷ್ಮೀ ಸನ್ನಿಹಿತನಾದಂಥದ್ದು, ಲಕ್ಷ್ಮೀ ಸನ್ನಿಧಾನದ ಯುಕ್ತವಾಗಿರ್ತಕ್ಕಂಥದ್ದು.
ಇದು ಇನ್ನೊಂದು ಪಾಂಚಜನ್ಯ ಶಂಖ. ಪರಮಾತ್ಮನ ಕೈ ಬಂದ ಕಣಕದ ಅಪರೂಪದ ಶಂಖವಾಯಿತು. ಸಾಯು ಮುಂದೆ ಪಂಚಜನ ಹೇಳ್ದ, ನಾ ಏನು ಮಾಡಲಿ, ಅವ್ನು ತಿಂದು ಹಾಕಿಬಿಟ್ಟೇನ, ಸತ್ತೋಗ್ಯಾನ, ಅವ್ನ ದೇಹ ತಿಂದು ಹಾಕ್ಯಾನ, ಅವ್ನ ಜೀವ ಯಮಲೋಕದಾಗ ಇರಬೇಕು, ಹೋಗಿ ಅಲ್ಲಿ ನೋಡ್ರಿ ಅಂತ ಹೇಳಿ ಸತ್ತು ಬಿಟ್ಟು ನಾನು ಬಿಟ್ಟ. ಅಲ್ಲಿಂದ ಪರಮಾತ್ಮ ಸೀದಾ ಯಮಲೋಕಕ್ಕೆ ಬಂದ. ಪಾಂಚಜನ್ಯ ಶಂಖ ಪಾಂಚಜನ್ಯಂ ಋಷಿಕೇಶ, ಜೋರಾಗಿ ಶಂಖವನ್ನು ಉದ್ದಾಕ್ಷಣಕ್ಕೇನೆ ಯಮಧರ್ಮರಾಜ ಪರಿವಾರ ಸಮೇತ ಓಡಿ ಬಂದ. ಕೃಷ್ಣ ಏನು ಬೇಕು ಏನು ಬೇಕು ಅಂತ ತಿಳ್ಕೊಂಡಂತೆ ಕೈ ಜೋಡಿಸಿದ. ಕೃಷ್ಣನನ್ನು ಒಬ್ಬ ಮಹಾಮಾನವ, ಕೃಷ್ಣ ಒಬ್ಬ ಮನುಷ್ಯ, ಮೋಸಗಾರ, ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ವಿಶಿಷ್ಟವಾದಂತಹ ರೀತಿಯ ಚಾರಿತ್ರ್ಯವುಳ್ಳವನು ಅಂತಕ್ಕಂಥವರು ಎಲ್ಲರೂ ಒಂದು ಮಾತು ನೆನಪಿಟ್ಟುಕೊಳ್ಳಿ. ಯಾವ ಸಾಮಾನ್ಯ ಮನುಷ್ಯ ಯಮಲೋಕಕ್ಕೆ ಹೋಗ್ಲಿಕ್ಕಾಗ್ತೇನೋ? ಇದಕ್ಕೂ ಬೇರೆ ಅರ್ಥ ಹಚ್ಚೋದಿತ್ತು ಅಂತ ತಿಳ್ಕೊಂಡಂತಂದರೆ ಆಮೇಲೆ ಕೃಷ್ಣ ಅಂತ ದೇವರ ಭಗವಂತನ ಅವತಾರ, ಆ ವಿಷಯದ ಯಾರು ಆಧುನಿಕ ಕೃಷ್ಣ ಅಂತ ತಗೊಳ್ರಿ. ಈ ಕೃಷ್ಣನ್ ತೆಗೆದುಕೊಳ್ಬೇಕಾದ್ರೆ ದೇವರಂತೆ ತೆಗೆದುಕೊಳ್ಬೇಕು, ಬೇರೆ ದಾರಿ ಇಲ್ಲ. ಪೌರಾಣಿಕ ಕಾದಂಬರಿ ಬರೀತಕ್ಕಂಥವರಿಗೆ, ಪೌರಾಣಿಕ ನಾಟಕ ಬರೀತಕ್ಕಂಥವರಿಗೆ ಸ್ವಾತಂತ್ರ್ಯ ಇದೆ, ಇಲ್ಲ ಅಂತಿಲ್ಲ. ಆದರೆ ಮೂಲ ಸಿದ್ಧಾಂತಕ್ಕೆ ಅದು ವಿರುದ್ಧವಾಗಿರಬಾರ್ದು. ಕೃಷ್ಣ ಹೆಜ್ಜೆ ಹೆಜ್ಜೆಗೂ ನಾನು ದೇವರನ್ನು ತೋರಿಸಿಕೊಟ್ಟಿದ್ದ. ಯಮಧರ್ಮರಾಜನ ಹೇಳಿದ, ಗುರುಪುತ್ರನನ್ನು ಕೊಡು ಅಂತ ತಿಳ್ಕೊಂಡಂತೇಳಿ ಅವನು ತಂದು ಒಪ್ಪಿಸಿದ. ಕೃಷ್ಣನ ಸ್ಪರ್ಶದಿಂದ ಅವನ ಪುನಃ ಭೂಲೋಕದ ಮತ್ತೆ ಭೌತಿಕ ಶರೀರ ಬಂತು. ಅವನಿಗೆ ಮೊದಲಿನಂತೆ ಶರೀರ ಬಂತು. ಅವನನ್ನು ತಂದು ತನ್ನ ಗುರುಗಳಿಗೆ ಒಪ್ಪಿಸಿದ. ಒಪ್ಪಿಸಿದ ಕ್ಷಣಕ್ಕೆ ಆ ನಂತರ ಅನೇಕ ಗೋಪಾಲಕರು ಬಂದಿದ್ದರು ಕೃಷ್ಣನ ಜೊತೆಗೆ. ಕಂಸನನ್ನು ಸಂಹಾರ ಮಾಡಿದ್ದಾನೆ ಸುದ್ದಿ ತಿಳಿದ ಮೇಲೆ ನಂದ, ಯಶೋಧ, ಅನೇಕ ಗೋಪಾಲಕರು, ಗೋಪಿಕೆಯರು ಎಲ್ಲರೂ ಮಥುರೆಗೆ ಬಂದರು ಕೃಷ್ಣನ ಭೇಟಿ ಆಗಲಿಕ್ಕೆ. ಉದ್ಧವ ಸ್ಯಾತ್ ಕೋಷ್ಟಸ್ಥಾನ್ ನಂದ ಪೂರ್ವಾನ್ ಸಾಂತ್ವಯನ್, ಬಂದಿರತಕ್ಕಂಥವ್ರು ಸಮಾಧಾನ ಮಾಡಿ ಕಳಿಸಿದ್ದ. ಆದರೂ ಕೃಷ್ಣನಿಗೆ ಇಲ್ಲ, ನಾನು ಬಿಟ್ಟು ಬಂದೀನಿ. ನಂದ, ಯಶೋದೆ, ಗೋಪಿಕಾಸ್ತ್ರೀಯರು ನಾನು ನೆನೆಸುತ್ತಾ ಈಗ ಬರ್ತಾರೆ ಕೃಷ್ಣ, ಈಗ ಬರ್ತಾನೆ ಕೃಷ್ಣ ಅಂತ ತಿಳ್ಕೊಂಡು ಅಂತೇಳಿ ಬಹಳ ಪೀಡಿತರಾಗ್ತಾರೆ. ಒಂದ್ಸಲ ಶ್ರೀಕೃಷ್ಣ ಮಥುರೆಯ ಯಮುನಾ ನದಿ ತೀರದಲ್ಲಿ ಕೂತ್ಕೊಂಡಿದ್ದ. ಅದು ವೃಂದಾವನದಿಂದ ನೀರು ಯಮುನಾ ನದಿಯಲ್ಲಿ ಹರಿದು ಬರ್ತಿತ್ತು. ನೋಡಿದ, ಯಮುನಾ ನದಿ ತಣ್ಣಗೆನ ನೀರು ಕೈ ಹಾಕಿದ್ರೆ ಬಿಸಿ ಬಿಸಿಯಾಗಿ ಅನ್ನಿಸ್ತಿತ್ತು. ಕೃಷ್ಣ ಕರೆದ, ಏ ಉದ್ದವ ಇಲ್ಲಿ ಬಾ ಅಂತ. ಉದ್ದವನಿಗೂ ಕೃಷ್ಣನಿಗೂ ಎರಡು ಶರೀರ ಒಂದು ಪ್ರಾಣ ಇದ್ದಾಗ. ಕೃಷ್ಣನಿಗಿಂತ ಉದ್ದವ 5-6 ವರ್ಷ ದೊಡ್ಡವನು. ಆದರೆ ಎಂದು ಕೃಷ್ಣ ಅವತಾರ ತಗೊಂಡ ಅವತ್ತಿನ ದಿನದಿಂದ ಅವನ ಸೇವೆಯನ್ನು ಪ್ರಾರಂಭ ಮಾಡಿದವ. ಕೃಷ್ಣ ಬದರಿಕಾಶನ ಕಳಿಸುವವರೆಗೂ ಉದ್ದವ ಕೃಷ್ಣನ್ ಬಿಟ್ಟು ಒಂದು ದಿವಸ ಇಲ್ಲ. ಕೃಷ್ಣ ಕಳಿಸಿದಾಗ ಅಲ್ಲಿ ಹೋಗಿ ಬರ್ತಿದ್ದ ಅಷ್ಟೇ. ಅವನು ಕರೆದ ಹೇಳ್ದ, ಏನು ಕೃಷ್ಣ, ಉದ್ದವನ ಕಡೆ ಹೋಗು, ಇಲ್ಲ ಗೋಕುಲಕ್ಕೆ ಹೋಗು, ವೃಂದಾವನಕ್ಕೆ ಹೋಗು. ಏನು ಕೃಷ್ಣ ಎಲ್ಲ ಬಿಟ್ಟು ಬಂದಿಯಲ್ಲ, ಮತ್ತೆ ಯಾಕೆ ಅಲ್ಲಿ ಚಿಂತೆ ಮಾಡ್ತೀವಿ? ಇಲ್ಲಪ್ಪ, ಅಲ್ಲೇ ನಮ್ಮ ತಂದೆ ತಾಯಿ, ಗೋಕುಲದಲ್ಲಿರ್ತಕ್ಕಂಥ ಸ್ತ್ರೀಯರು, ಗೋಪಿಕೆಯರು ನನ್ನ ಸಲುವಾಗಿ ವಿರಹದಿಂದ ಇದ್ದಾರೆ. ಅವರ ವಿರಹ ಶಾಂತ ಆಗಿಲ್ಲ. ಕೃಷ್ಣ, ನಿನಗೆ ಹೆಂಗೆ ಗೊತ್ತಾಯ್ತು? ಯಮುನಾ ನದಿ ನೀರು ಮುಟ್ಟು ನೋಡು, ಅವ್ರ ಕಣ್ಣೀರೆಲ್ಲ ಇಲ್ಲಿ ತನಕ ಹರಿದು ಬಂದದು. ಅದು ಇನ್ನೂ ಬಿಸಿ ಬಿಸಿ, ಅದು ಬೆಚ್ಚಗೆ, ಇಲ್ಲಿ ತನಕ ಬರ್ತದೆ ಬೆಚ್ಚಗಾಗ್ಯದು. ಪಾಪ ದುಃಖದಿಂದ ಬಿಸಿ ಬಿಸಿ ಕಣ್ಣೀರು ಸುರಿಸ್ಲಿಕ್ಕತ್ತಾರೆ ಅವರು. ಹೋಗಿ ಹೇಳು, ಕೃಷ್ಣ ಸರ್ವತ್ರ ವ್ಯಾಪ್ತ, ಕೃಷ್ಣ ನಿಮ್ಮ ಹೃದಯದಲ್ಲೂ ಇದ್ದಾನ. ಆದ್ದರಿಂದಾಗಿ ಅವನು ವಿರಹ ಅಂತಿಕೊಂಡಂತೇಳಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ.
ಸರ್ವತ್ರ ವ್ಯಾಪ್ತನಾದ ಕೃಷ್ಣನ ಹೃದಯದಲ್ಲೇ ಅನುಭವಿಸಿ ಸಂತೋಷದಿಂದ ಇರಿ ಅಂತನ್ನೋ ರೀತಿಯಿಂದ ಅವನು ಹೇಳಿ ಕಳಿಸಿದ್ದಾನೆ. ಉದ್ಧವ ಮೊದಲು ತಮಾಷೆ ಮಾಡಿದ, ಏನು ಕೃಷ್ಣ ನೀನು ಹೆಣ್ಣು ರಾಜನಾಗವನು, ಎಲ್ಲ ಜಗತ್ತಿನ ರಾಜನೀತಿ ನಡೆಸುವವನು, ಈ ಹೆಣ್ಣುಗಳ ಹಿಂದೆ ಬಿದ್ದರೆ ಹೆಂಗಂತ ನೀವು ಹೋಗಿ ಬಾರೋ ಅಂತಕೊಂಡಂತೆ. ಉದ್ಧವ ಬಂದ್ರೆ ಓ ಮಥುರಾದಿಂದ ಉದ್ಧವ ಬಂದ ಅಂತ ಊರ್ ಮಂದೆಲ್ಲ ಓಡಿ ಬಂದರು. ಮೊದಲಂತೂ ಯಾರೋ ಒಬ್ಬರಿಬ್ರು ಗೋಪಾಲಕರು ಗೋಪಿಕಾಸ್ತ್ರೀಯರು ನೋಡಿದರು, ಊರೊಳಗೆ ಸುದ್ದಿ ಹಚ್ಚಿದ್ರು, ಕೃಷ್ಣ ಬಂದಾನ ಅಂತ ತಿಳ್ಕೊಂಡಂತೇಳಿ. ಯಾಕಂತಂದ್ರೆ ಉದ್ಧವ ಕೃಷ್ಣನಾಗೆ ಕಾಣಿಸ್ತಿದ್ದ. ಅವನಂಗೆ ಪೀತಾಂಬರ ಉಟ್ಕೊಂಬುದು, ಅವನಂಗೆ ಇದು ಮಾಡ್ತಿದ್ದ. ಅದರಿಂದ ಕೃಷ್ಣ ಬಂದಾನ ಅವರಲ್ಲಿ ಬಂದಮೇಲೆ ಉದ್ಧವನ್ ಗೊತ್ತಾಯಿತು. ಯೋಗಕ್ಷೇಮ ಕೇಳಿದರು, ಇವನು ತತ್ವಜ್ಞಾನ ಹೇಳಿದ, ಅವನು ದೇವರು. ಆನಂತರ ಅವನ ಮನಸ್ಸಿನಲ್ಲೇ ಧ್ಯಾನ ಮಾಡಿ ನಿಮ್ಮ ಜೊತೆಯಲ್ಲೇ ಇದ್ದಾನೆ, ನಮ್ಮ ಹೃದಯದಲ್ಲೇ ಇದ್ದಾನೆ, ನಿಮ್ಮ ಬಿಂಬಮೂರ್ತಿಯಾಗೇ ಇದ್ದಾನೆ. ಅವರೆಲ್ಲ ಹೇಳೋದು ನಮಗೆ ಅವೆಲ್ಲ ಬೇಕಾಗಿಲ್ಲ. ನಮಗೆ ಕೊಳಲುವುದು, ನಮ್ಮ ಜೊತೆಗೆ ರಾಸಕ್ರೀಡೆ ಆಡುವ, ನಮ್ಮ ಮನೆ ಬೆಣ್ಣತನ ಕಳ ಮಾಡೋ ಕೃಷ್ಣ ಬೇಕೇ ಹೊರತು ನಿಮ್ಮ ದೇವರು ದಿಂಡ್ರು ಬಿಂಬರು ಮೂರ್ತಿ ಇವೆಲ್ಲ ನಮ್ಗೆ ಬೇಕಾಗಿಲ್ಲ ಅಂತ ತಿಳ್ಕೊಂಡ್ರಿ. ಈ ರೀತಿ ಆಗಿರ್ತಕ್ಕಂಥ ತತ್ವಜ್ಞಾನ ನಮ್ಗೆ ಬೇಕಾಗಿಲ್ಲ, ನಮಗೆ ನಮ್ಮ ಬಾಲಕೃಷ್ಣ ಬೇಕು ಅಂತ ಹಠ ಮಾಡ್ತಾ ಇದ್ದಾರೆ. ಕೊನೆಗೆ ಅಲ್ಲೊಂದು ಭ್ರಮರ ಬರ್ತದೆ. ಭ್ರಮರವನ್ನು ಇಟ್ಟುಕೊಂಡು ಭ್ರಮರ ಗೀತೆಯನ್ನು ಹಾಡಿದ್ದಾರೆ ಗೋಪಿಕಾಸ್ತ್ರೀಯರು. ಪರಮಾತ್ಮ ನೀನು ಭ್ರಮರದಂತೆ ಇದ್ದಿ. ಭ್ರಮರ ಏನು ಮಾಡ್ತದ, ಬಂದು ಹೂವಿನ ಸುತ್ತಲೂ ಗುಯ್ ಅಂತ ಗಾನ ಮಾಡ್ತದೆ. ಗಾನ ಮಾಡಿದ ತಕ್ಷಣ ಹೂವೇನು ತಿಳ್ಕೊಳ್ತದೆ, ಓ ಇದು ನನ್ನನ್ನೇ ಪ್ರೀತಿ ಮಾಡ್ತದೆ ಬಾ ಅಂತ ತಿಳ್ಕೊಂಡು ಅಂತೇಳಿ ಆ ಹೂ ಅರಳುತ್ತದೆ. ಅರಳಿದಾಗ ಅದರ ಮಧ್ಯದ ಕೇಸರ ಭಾಗದ ಅಲ್ಲಿರ್ತಕ್ಕಂಥ ಏನು ಆ ಒಂದು ರುಚಿಯಾದ ಒಂದು ರಸ ಇರ್ತದೆ, ಅಥವಾ ಆ ಹೂವಿನಲ್ಲಿರ್ತಕ್ಕಂಥ ಒಂದು ರೀತಿಯಾಗಿರ್ತಕ್ಕಂಥ ಸೌಗಂಧದ ಭಾಗ ಇರ್ತದೆ, ಅದನ್ನು ತೆರೆದುಕೊಳ್ತದೆ. ಆವಾಗ ಭ್ರಮರ ಏನು ಮಾಡ್ತದೆ, ಆ ರಸ ತಗೊಂಡು ಓಡೋಗ್ಬಿಡ್ತದೆ, ಮತ್ತೊಂದು ಹೂವಿನ ಕಡೆ ಹೋಗ್ತದೆ. ಹಾಗೆ ಕೃಷ್ಣ ಇಲ್ಲಿದ್ದಾಗ ನೀನೇ ನಮ್ಮನ್ನು ಸಂರಕ್ಷಕ, ನಮ್ಮ ಜೊತೆಗೆ ಇರ್ತೀಯ ಅಂತ ತಿಳ್ಕೊಂಡು ಅಂತೇಳಿ ನಮ್ಮನ್ನು ನಾವು ನಿನಗೆ ಅರ್ಪಿಸಿದೆವು. ಆದರೆ ಬಿಟ್ಟು ನೀನು ಬೇರೆ ಕಡೆ ಹೋದಿಯಲ್ಲ, ನೀನು ಒಬ್ಬ ಕಿತವ ಬ್ರಹ್ಮ, ಮೋಸಗಾರ, ಭ್ರಮರ ಅಂತನ್ನೋದು ವ್ಯಂಗ್ಯದಿಂದ ಹಾಡಿ ಸಮಾಧಾನ ಪಟ್ಟರು ಅಂತ ತಿಳ್ಕೊಂಡಂತ ಮಾತನ್ನು ಭಾಗವತ ಹೇಳ್ತದೆ. ಉದ್ಧವ ಸ್ಯಾತ್ ಗೋಷ್ಠಸ್ಥಾನ್ ನಂದಪೂರ್ವಾನ್ ಸಾಂತ್ವಯನ್. ಕೃಷ್ಣ ಮೊದಲು ಮಾಡಿದ್ದು ಇಬ್ಬರು ಮಂತ್ರಿಗಳು ಮಥುರೆಗೆ, ಉದ್ಧವ, ಅಕ್ರೂರ. ಅಕ್ರೂರನನ್ನ ಧೃತರಾಷ್ಟ್ರನ ಹತ್ರ ಕಳಿಸಿಕೊಡ್ತಾನೆ. ಧೃತರಾಷ್ಟ್ರನಿಗೆ ಸಂದೇಶ ಏನು ಗೊತ್ತೇನು, ಧೃತರಾಷ್ಟ್ರ, ಪಾಂಡವರು ಅನಾಥರಲ್ಲ, ಪಾಂಡವರ ಹಿಂದೆ ಕೃಷ್ಣ ಇದ್ದಾನೆ. ಅವನು ತಮ್ಮನ ಮಗ ಅಂತ ತಿಳ್ಕೊಂಡು ಅಂತೇಳಿ ನಿನ್ನ ಮಕ್ಕಳಿಗೆ ಒಂದು ರೀತಿ ವ್ಯವಹಾರ, ಪಾಂಡವರ ಜೊತೆಗೆ ಇನ್ನೊಂದು ರೀತಿ ವ್ಯವಹಾರ ಮಾಡಬೇಡ. ನೋಡಿ, 10 ವರ್ಷ 2 ತಿಂಗಳ ಬಾಲಕ ಹಸ್ತಿನಾವತಿ ರಾಜ್ಯಕ್ಕೆ ಅವನು ಸಂದೇಶ ಕಳಿಸ್ತಾನೆ, ವಾರ್ನಿಂಗ್ ಕೊಡ್ತಾನೆ, ಪಾಂಡವರ ಬಗ್ಗೆ ಬಿ ಅಲರ್ಟ್, ಅವರ ಬಗ್ಗೆ ಏನೂ ನೀವು ಯಾವುದೇ ರೀತಿಯಿಂದ ತಪ್ಪು ಮಾಡಲಿಕ್ಕಿಲ್ಲ ಅಂತ ತಿಳ್ಕೊಂಡಂತೆ. ಆದರೆ ಅಕ್ರೂರ ಅಲ್ಲಿ ಹೋಗಿ ನೋಡಿದ, ಧೃತರಾಷ್ಟ್ರನ ವ್ಯವಹಾರ ಪಾಂಡವರ ಬಗ್ಗೆ ಚೆನ್ನಾಗಿರಲಿಲ್ಲ. ಏನು ಮಾಡಬೇಕಪ್ಪ, ನಾನು ಮಕ್ಕಳಿಗೆಲ್ಲ ಹೇಳ್ತೀನಿ, ನನ್ನ ಮಕ್ಕಳು ದ್ವೇಷ ಮಾಡ್ತಾರೆ, ಏನು ಮಾಡಲಿ, ನನ್ನ ಕೈಯಾಗಿ ಏನದ, ಯಾವಾಗಲೂ ಅಳು ವ್ಯವಹಾರಕ್ಕೆ ಎಲ್ಲ ಗೊತ್ತಿದ್ದು ಧೃತರಾಷ್ಟ್ರ ಈ ರೀತಿಯಾಗಿ ಹಾರಿಸಿಕೊಂಡ ಕ್ಷಣಕ್ಕೇನೆ ಅಕ್ರೂರನೇ ಗೊತ್ತಾಯಿತು, ಇವನು ಈ ರೀತಿಯಾಗಿರ್ತಕ್ಕಂಥ ಮೋಸ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡಂತೇಳಿ. ಅದಕ್ಕೋಸ್ಕರ ಅಂಥ ವಿಚಾರವನ್ನು ಕೂಡ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ. ದತ್ವಾ ಪುತ್ರಂ ಪ್ರಭಕ್ತೆ ಪ್ರತಿಗತ ಮಥುರಃ ಸಾಂತ್ವಯನ್ ಉದ್ಧವ ಸ್ಯಾತ್ ಗೋಷ್ಠಸ್ಥಾನ್ ನಂದಪೂರ್ವಾನ್ ಅರಮಯದ ಬಲಾಂ ಪ್ರೀತಿಕೃದ್ಯ ಶುಭಶ್ಯ.
ಆನಂತರ ಕೃಷ್ಣನ ದಾರಿ ಕಾಯ್ತಾ ಇದ್ಲು ತ್ರಿವಕ್ರ ಕುಬ್ಜ. ಕೃಷ್ಣ ಅವಳ ಕಡೆಯಿಂದ ಗಂಧ ತೆಗೆದುಕೊಂಡು ಅವಳ ಕಾಲಿನ ಮೇಲೆ ತನ್ನ ಕಾಲನ್ನು, ಅವಳ ಬಲಗಾಲಿನ ಹೆಬ್ಬರಳಿನ ಮೇಲೆ ತನ್ನ ಕಾಲನ್ನು ಇಟ್ಟು ಅವಳ ಗಲ್ಲವನ್ನು ಎತ್ತಿ ತ್ರಿಪುರ ಸುಂದರಿಯನ್ನಾಗಿ ಮಾಡಿದಾಗ ಆ ಕಾಲಕ್ಕೆ ಅವಳು ನೀನೇ ನನ್ನ ಪತಿಯಾಗು, ಅವತ್ತಿನಿಂದ ಇವತ್ತಿನವರೆಗೂ ನಿನ್ನನ್ನೇ ಪತಿ ಅಂತ ತಿಳ್ಕೊಂಡು ಅಂತೇಳಿ ನಾನು ಪರಮಾತ್ಮ ಉಪಾಸನೆ ಮಾಡ್ತಾ ಇದ್ದೇನೆ. ನೀನೇ ನನ್ನನ್ನು ಸ್ಪರ್ಶ ಮಾಡಿದವನು, ನೀನೇ ನನಗೆ ಈ ರೂಪ ಕೊಟ್ಟವನು, ನನ್ನನ್ನು ಪತ್ನಿಯಾಗಿ ಸ್ವೀಕರಿಸು ಅಂತ ತಿಳ್ಕೊಂಡು ಅಂತ ಹೇಳಿದಾಗ ಆಗ ಕೃಷ್ಣ 10 ವರ್ಷ 2 ತಿಂಗಳ ಬಾಲಕ ಕೃಷ್ಣ ಅವಳಿಗೆ ಸಮಾಧಾನ ಹೇಳಿದ್ದ. ಕಂಸನ ಸಂಹಾರಕ್ಕೋಸ್ಕರ ಬಂದಿದ್ದೇನೆ, ಕೆಲಸ ಮುಗಿಯಲಿ, ನಿನಗೆ ಬರ್ತೇನೆ, ಒಂದು ಸಂತಾನ ಕೊಡುವಷ್ಟು ದಿವಸ ನಿನ್ನ ಮನೆಯಲ್ಲಿ ಇರ್ತೇನೆ ಅಂತಕೊಂಡು ಅಂತೇಳಿ ಮಾತು ಕೊಟ್ಟಿದ್ದ. ಆ ರೀತಿಯಾಗಿ ತಾನು ಈ ಕಡೆಗೆ ಗೋಕುಲಕ್ಕೆ ಉದ್ಧವನನ್ನು ಕಳಿಸಿದ ನಂತರ, ಆ ನಂತರ ಅಕ್ರೂರನನ್ನು ಹಸ್ತನಾವತಿಗೆ ಕಳಿಸಿದ ನಂತರ ಕುಬ್ಜೆಯ ಮನೆಗೆ ಬಂದು ಅವಳಿಗೆ ಒಬ್ಬ ಮಗನನ್ನು ಕೊಟ್ಟಿದ್ದಾನೆ. 10 ವರ್ಷ 3 ತಿಂಗಳ ಬಾಲಕ, 64 ದಿವಸ 2 ತಿಂಗಳು, 10 ವರ್ಷ 5 ತಿಂಗಳಾಗಿರ್ಬೇಕು, 10 ವರ್ಷ. ಒಬ್ಬ ಮನುಷ್ಯ 10 ವರ್ಷದ ಹುಡುಗ ಒಬ್ಬ ಯುವತಿಗೆ ಗರ್ಭಧಾರಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಕೃಷ್ಣ ಮಾಡಿದ್ದಾನೆ. ಈ ಕತೆ ಸುಳ್ಳು ಅಂತಂತೀರಾ? ಇಲ್ಲ, ಕೃಷ್ಣ ದೇವರು ಅಂತಂತೀರಾ? ವಿಚಾರ ಮಾಡಿ. ಕೃಷ್ಣ ದೇವರು, ಇದರಲ್ಲಿ ಯಾವ ಸಂದೇಹ ಇಲ್ಲ. ನಮ್ಮಲ್ಲಿ ಕೃಷ್ಣನನ್ನ ಒಬ್ಬ ಮಾನವ, ಅವನಲ್ಲೂ ಕೂಡ ಮಾನವಗತ ದೋಷ ಇದೆ ಅಂತ ತಿಳ್ಕೊಂಡಂತೇಳಿ ಕಾದಂಬರಿ ಬರೆದವರು ಸುಮಾರು ಜನ. ನಮ್ಮಲ್ಲಿ ಭಾರತೀಯ ವಿದ್ಯಾಭವನದಲ್ಲಿ ಬಹಳ ಹಿಂದಿನ ಸಂದರ್ಭ, ನಾನು ಇನ್ನೂ ವಿದ್ಯಾರ್ಥಿಯಾಗಿದ್ದೆ ಗುರುಕುಲದಲ್ಲಿ, ನನ್ನ ಮದುವೆ ಆಗಿರಲಿಲ್ಲ. ಆಗ ಭಾರತೀಯ ವಿದ್ಯಾಭವನದಲ್ಲಿ ಕೃಷ್ಣನ ಬಗ್ಗೆ ಒಂದು ಸಿಂಪೋಸಿಯಂ ಆಯಿತು. ಆ ಸಿಂಪೋಸಿಯಮ್ಮಕ್ಕೆ ಎಲ್ಲ ಭಾಷೆಯ ಕೃಷ್ಣನ ಬಗೆಗೆ ಲೇಖನ ಬರೆದಂಥವರನ್ನು ಕರೆಸಿದರು. ಅಲ್ಲಿ ಅವತ್ತಿನ ದಿವಸ ಇಂಗ್ಲಿಷ್ನಲ್ಲಿ ಕೃಷ್ಣ ಸಾಹಿತ್ಯವನ್ನು ಬರೆದ ಚೈತನ್ಯ ಸಂಪ್ರದಾಯದ, ಗೌಡಿಯ ಸಂಪ್ರದಾಯದ ಒಬ್ಬ ಕವಿಗಳು ಬಂದಿದ್ದರು. ಕರ್ನಾಟಕದಿಂದ ಭೈರಪ್ಪ ಅವರು ಬಂದಿದ್ದರು. ದುರ್ಗಾ ಭಾಗವತ್ ಮಹಾರಾಷ್ಟ್ರದ ಪ್ರತಿನಿಧಿಯಾಗಿದ್ಲು. ಅಯೋಧ್ಯಾಸಂ ಉಪಾಧ್ಯಾಯ, ಹರಿಯೌದ್ ಅಂತ ತಿಳ್ಕೊಂಡು ಅಂತ ಹೇಳಿ ಕೃಷ್ಣನ ಬಗ್ಗೆ ಕಾವ್ಯವನ್ನು ಬರೆದಿರ್ತಕ್ಕಂಥ ಹಿಂದಿ ಕವಿಗಳು ಅವರು ಬಂದಿದ್ದರು. ಸ್ವತಃ ಕೃಷ್ಣಾವತಾರ ಅಂತ ಗ್ರಂಥ ಬರೆದ ಮುನ್ಷಿಯವರೇ ಅಧ್ಯಕ್ಷರಾಗಿದ್ದರು. ಆ ಸಭೆಗೆ ನಮ್ಮ ಗುರುಗಳಿಗೆ ಆಹ್ವಾನ ಇತ್ತು. ಆದರೆ ಅವರು ಊರಿಗೆ ಹೋಗಿದ್ದಿಲ್ಲ. ಊರಿಗೆ ಹೋಗಿದ್ದರು. ನನಗೊಂದು ಲೆಟರ್ ಕಳಿಸಿದರು. ನಾನು ಊರಲ್ಲಿ ಅರ್ಜೆಂಟಾಗಿ ಹೋಗಬೇಕಾಗಿದೆ, ನಮ್ಮ ವಿದ್ಯಾರ್ಥಿಗೆ ಅವಕಾಶ ಕೊಟ್ಟು ಒಂದು 15 ನಿಮಿಷ ಮಾತನಾಡ್ತಾನೆ ಅಂತನೂ ಲೆಟರ್ನಲ್ಲೇ ಬರೆದಿದ್ರು. ಆವಾಗ ನಾನು 18-20 ವರ್ಷದ ಒಳಗಿನವ. मुंशी ಹೇಳಿದರು, हिंदी में बोल सकते हो? ಹೇಳಿದ, हाँ बोलता हूँ. इतने बड़े बड़े विद्वान हैं, बोल सकते हो? मैं जितना जानता हूँ उतना 4 शब्द बोल सकता हूँ. ನನಗೆ ಅವಕಾಶ ಕೊಟ್ಟರು, ಕಡಿ ಕೊಟ್ಟರು. ಅವ್ರದ್ದೆಲ್ಲ ಆದಮೇಲೆ ಆಗ ನಾನು ಒಂದೇ ಮಾತಾಡಿದೆ. ಅವತ್ತಿನಿಂದ ಇವತ್ತಿನ ತಾತ್ಪರ್ಯದ ಸ್ಟ್ಯಾಂಡ್ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಇಲ್ಲೆಲ್ಲ ಮಹಾನ್ ಕವಿಗಳು ಸೇರಿದ್ದೀರಿ. ನನಗೆ ಕವಿ ಕಾದಂಬರಿ ಓದೋ ಅಭ್ಯಾಸ ಭಾಳ. ಅದಕ್ಕೆ ಅವ್ರದ್ದೆಲ್ಲ ಗ್ರಂಥ ಓದಿದ್ದೆ ನಾನು. ಪರ್ವನೂ ಓದಿದ್ದೆ, ಇದನ್ನು ಓದಿದ್ದೆ, ಮತ್ತೊಂದು ಓದಿದ್ದೆ. ದುರ್ಗಾ ಭಾಗವತನ ಪುಸ್ತಕನೂ ನಾನು ಓದಿದ್ದೆ. ನಾನು ಹೇಳಿದೆ, ಇವೆಲ್ಲ ಲೇಖಕರಿದ್ದೀರಿ. ರವೀಂದ್ರನಾಥ್ ಟ್ಯಾಗೋರರ ಒಂದು ಸಂದೇಶದ ಪ್ರಕಾರ ನಮ್ಮ ಪೌರಾಣಿಕ ಪಾತ್ರಗಳನ್ನು ಮಾನವರು ಅಂತ ಯಾಕೆ ನಾವು ಕಾಣಬಾರದು ಅಂತ ಒಂದು ಇಟ್ಟುಕೊಂಡು ನೀವೆಲ್ಲರೂ ಭಾಗವತವನ್ನು ತಿರುಚಿ
ಮಹಾಭಾರತವನ್ನು ಹಿಂದೆ ಮುಂದೆ ಮಾಡಿ ಕೃಷ್ಣ ಒಬ್ಬ ಮಾನವ ಸಹಜ ಆದ ದೋಷಗಳು ಅವನಲ್ಲಿವೆ ಅಂತೇನು ಚಿತ್ರಣ ಮಾಡಿದ್ದೀರಿ. ನೀವೆಲ್ಲರೂ ಕೃಷ್ಣ ಸಾಹಿತ್ಯಕ್ಕೆ, ಭಾರತೀಯ ಸನಾತನ ಧರ್ಮಕ್ಕೆ ಅಪಚಾರ ಮಾಡಿದಂತಾಗಿದೆ ಅಂತ ನಾನು ಹೇಳಿದೆ. ಮುನ್ಷಿ ನನ್ನ ಹತ್ರ ಈಗ ನೋಡ್ತಿದ್ರು, ಕ್ಯಾಬಲ್ರಾಯ್ ಅಂತ. ನಾನು ಹೇಳಿದೆ, ಇವೆಲ್ಲರ ಮಹಾವಿದ್ವಾಂಸರು, ನಿಮ್ಮ ಎದುರಿಗೆ ನಾನು ಯಕ್ಕಚಿತ್ ವ್ಯಕ್ತಿ, ಆದರೆ ಕೃಷ್ಣನನ್ನು ದೇವರು ಅಂತಿಕೊಂಡಂತ ಕಾಣಬೇಕೇ ಹೊರತು, ಇಲ್ಲದೇ ಇದ್ದರೆ, ಕೃಷ್ಣನನ್ನು ದೇವರು ಅಂತ ನೀವು ಕಾಣದೇ ಇದ್ದರೆ ನಿಮಗೆ ಕೃಷ್ಣ ಚರಿತ್ರೆಯಲ್ಲಿ ಒಂದು ಪೇಜಿನಷ್ಟು ಕೂಡ ಚರಿತ್ರೆ ಸಿಕ್ಕೋದಿಲ್ಲ. ಯಾಕೆ? ಶಂಖಚಕ್ರಧಾರಿಯಾಗಿ ವಸುದೇವ ದೇವಕಿಯರಿಗೆ ತನ್ನ ದರ್ಶನ ಕೊಟ್ಟ, ಇದನ್ನು ಮೈನಸ್ ಮಾಡಬೇಕು. ಯಮುನಾ ನದಿ ದಾರಿ ಬಿಟ್ಟು ಕೊಟ್ಟಲು, ಅದನ್ನು ಮೈನಸ್ ಮಾಡಿ. ಆನಂತರ ಅಲ್ಲಿ ಗಂಡು ಕೂಸನ್ನು ಕರ್ಕೊಂಡು ಬಂದ, ಅವ್ರು ಹುಟ್ಟಿದವರಿಗೆ ಗಂಡು ಕೂಸನ್ನು ಗೊತ್ತಾಗಿರಲಿಲ್ಲ, ಅದನ್ನು ಮೈನಸ್ ಮಾಡಿ. ಪೂತನ ಸಂಹಾರ ಮೈನಸ್ ಮಾಡಿ, ಶಕಟಾಸುರ ಸಂಹಾರ ಮೈನಸ್ ಮಾಡಿ, ಕರ್ಣ. ಯಾಕಂದರೆ ಇವೆಲ್ಲ ಮನುಷ್ಯ ಬಾಲಕರು ಮಾಡ್ತಕ್ಕಂಥ ಕೆಲಸ ಅಲ್ಲ. ಆನಂತರ ಶಕಟಾಸುರ, ಅಘಾಸುರ, ಬಕಾಸುರ ಎಲ್ಲ ಮೈನಸ್ 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 ಮೈನಸ್. ಆನಂತರ 23 ಅಕ್ಷೋಹಿಣಿ ಮೈನಸ್ ಮಾಡಿ, ಕೋಲ್ಯಾಪೀಡನನ್ನು 10 ವರ್ಷದ ಹುಡುಗ ಕೆಲಸ ಮಾಡಿ. ಆನಂತರ 10 ವರ್ಷದ ಹುಡುಗ, 5 ವರ್ಷದ ಹುಡುಗ 1 ಲಕ್ಷ ಮಕ್ಕಳನ್ನು ಪಡೆದ, ಮೈನಸ್ ಮಾಡಿ. ಇವೆಲ್ಲ ಮನುಷ್ಯನಿಂದ ಆಗ್ತಕ್ಕಂಥದ್ದಲ್ಲ. ಆಗ ನಿಮಗೆ ಕೃಷ್ಣ ಚರಿತ್ರೆ ಏನು ಸಿಗ್ತದೆ ನನಗೆ ಹೇಳಿ? ಎಲ್ಲವೂ ಕಾಲ್ಪನಿಕ, ಎಲ್ಲ ಸುಳ್ಳು. ಹರಿಯೋದಂತ ಅಂದ್ಕೊಂಡು ಬರೀತಾರೆ. ಏನು ಅಂತಿಕೊಂಡಂತಂದರೆ, ಕೃಷ್ಣ ಗೋವರ್ಧನ ಪರ್ವತ ಎತ್ತಿದ್ದು ಇದು ಕಾಲ್ಪನಿಕ, ಸಾಂಕೇತಿಕ. ಗೋವರ್ ಪರ್ವತ ಎತ್ತಲೇ ಇಲ್ಲ. ಮಳೆ ಬಂದಾಗ ಪರ್ವತದ ಗುಹೆಯಲ್ಲಿದ್ದವರಿಗೆಲ್ಲ ಓಡಾಡಿ ಹೆಲ್ಪ್ ಮಾಡಿದ, ಅದಕ್ಕೆ ಅವನು ಪರ್ವತ ಎತ್ತಿದ ಅಂತಿಕೊಂಡಂತ ಹೆಸರು ಬಂತು ಅಂತಿಕೊಂಡಂತೇಳಿ ಬರೀತಾರೆ. ಪರ್ವದಲ್ಲಂತೂ ಮತ್ತೆ ನಿನ್ನೂ ಅಧ್ವಾನ ಮಾಡಿತ್ತು. ದುರ್ಗಾ ಭಾಗವತಗಂತೂ ದ್ರೌಪದಿ ಕೃಷ್ಣರ ಮಧ್ಯದಲ್ಲಿ ಏನೋ ಒಂದು ಸೆಕ್ಸಿನ ಸಂದರ್ಭ ಕಾಣಿಸ್ತದೆ. ಇಂಥವರೆಲ್ಲ ನಮ್ಮ ಒಳ್ಳೆಯ ಶ್ರೇಷ್ಠ ಲೇಖಕರು, ಜ್ಞಾನಪೀಠ ಅವಾರ್ಡ್ ಅಥವಾ ಅಕಾಡೆಮಿಕ್ ಅವಾರ್ಡ್ ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಇಲ್ಲ. ಕೃಷ್ಣ ದೇವರು, ಕೃಷ್ಣ ನಾನು ದೇವರಂತ ಒಂದು ಹೆಜ್ಜೆಗೂ ತೋರಿಸಿಕೊಟ್ಟಿದ್ದಾನೆ. 10 ವರ್ಷದ ಬಾಲಕ ಕುಬ್ಜೆಗೆ ಒಬ್ಬ ಸಂತಾನ ಕೊಟ್ಟಿದ್ದ. ಅವನಿಗೆ ವಿಶೋಕ ಅಂತ ಹೆಸರಿಟ್ಟರು. ಮುಂದೆ ಅವನು ಕೃಷ್ಣನ ಶಿಷ್ಯನಾಗಿ ಎಲ್ಲ ಶಾಸ್ತ್ರಗಳನ್ನು ಕಲಿತಾನೆ. ಪಂಚರಾತ್ರವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ ವ್ಯಕ್ತಿ ಅಂತ ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ. ಪಂಚರಾತ್ರ ವಿಧ. ಮುಂದೆ ಅವನು ಭೀಮಸೇನನ ಪರ್ಮನೆಂಟ್ ಸಾರಥಿ ಆಗ್ತಾನೆ. ಕೃಷ್ಣನಿಂದ ಕುಬ್ಜಿಯಲ್ಲಿ ಹುಟ್ಟಿದ ವಿಶೋಕ ಅಂತಕ್ಕಂಥ ವ್ಯಕ್ತಿ ಅವನು ಭೀಮಸೇನನ ಪರ್ಮನೆಂಟ್ ಸಾರಥಿ ಆಗ್ತಾನೆ, ಅವನ ಜೊತೆಯಲ್ಲಿ ಇರ್ತಾನೆ. ಇಷ್ಟು ಕೆಲಸವನ್ನು ಮಾಡಿರ್ತಕ್ಕಂತಹ ಈ ವಿವರಣೆಯನ್ನು, ಈ 1 ಗಂಟೆಯಲ್ಲಿರ್ತಕ್ಕಂಥ ವಿವರಣೆಯನ್ನು ಆ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳವರು 2 ಲೈನ್ದಲ್ಲಿ ಹೇಳ್ತಾರೆ. ಎಂಥ ಅಬ್ರಿಜ್ ಮಾಡ್ತಕ್ಕಂಥ ಒಂದು ಕಲೆ ರಾಘವೇಂದ್ರ ಸ್ವಾಮಿಯಿಂದ ಕಲಿಬೇಕು. ದತ್ವಾ ಪುತ್ರಂ ಪ್ರವಕ್ತ್ರೆ ಪ್ರತಿಗತ ಮಧುರ ಸಾಂತ್ವಯನ್ ಉದ್ದವಾಸ್ಕ್ಯಾತ್ ಗೋಷ್ಠಸ್ಥಾನ್ ದಂದಪೂರ್ವಾನ್ ಅರಮಯತ್ ಅಬಲಾಂ ಪ್ರೀತಿಕೃದ್ಯ ಶುಭಸ್ಯ ಅಕ್ರೂರಸ್ಯಾತತೇನ ಪ್ರವಿದಿತ ಪೃಥಾ ಪುತ್ರಕೃತ್ಯ. ಇಷ್ಟು 2.5 ಲೈನ್ನಲ್ಲಿ ಇವತ್ತು 1 ತಾಸು ಹೇಳಿದ ಪ್ರವಚನ ವಿವರಣೆ ಇದೆ. ಇನ್ನೂ ವಿಸ್ತಾರ ಮಾಡ್ಬೋದು, ಆದರೆ ಒಂದು ಲಿಮಿಟ್ ಇರ್ತದೆ. ಮುಂದಿನ ವಿಚಾರವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಇತ್ಯಾದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.